ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಾಧೀಶ್ವರರಾದ ರಾಘವೇಂದ್ರ ಸ್ವಾಮಿಗಳವರ ಪ್ರಸ್ತುತ ಪೀಠಾಧಿಪತಿಗಳಾದ ಪರಮಪೂಜ್ಯರಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಭಕ್ತಿ ನತಿಗಳನ್ನು ಸಮರ್ಪಣೆಯನ್ನು ಮಾಡಿ ವಿಶೇಷವಾದಂತಹ ಕಾರ್ಯಕ್ರಮ ಸ್ವಾಮಿಗಳವರು ನಡೆಸಲಿಕ್ಕಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸರ್ವಮೂಲ ಗ್ರಂಥಗಳ ಆಂಗ್ಲ ಅನುವಾದ ನಡೀತಾ ಇದೆ. ಆ ಆಂಗ್ಲ ಅನುವಾದದ ಪ್ರಕರಣ ಗ್ರಂಥಗಳಲ್ಲಿ ಒಂದಾದದ್ದು ತತ್ವವಿವೇಕ ಗ್ರಂಥ. ಆ ತತ್ವವಿವೇಕ ಗ್ರಂಥದ ಲೋಕಾರ್ಪಣೆಯ ಕಾರ್ಯಕ್ರಮ ಈಗ ನಡೀತಾ ಇದೆ. ಮೊದಲಿಗೆ ವೇದ ಪುರುಷನಾದಂತಹ ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆದಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತ್ ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾಗಂತು ಯಜ್ಞಂ ವಾಗ್ದೇವ್ಯೈ ನಮಃ. ಓಂ ಸ್ವಸ್ತಿ. ತಾರಾ ಪ್ರಕಾಶನದ ಮುಖ್ಯಸ್ಥರಾದಂಥವರು ಪ್ರೊಫೆಸರ್ PR ಮುಕುಂದ್ ಅವರು ಸ್ವಾಗತವನ್ನು ಕೇಳಬೇಕು ಅಂತ ಪ್ರಾರ್ಥನೆ ಮಾಡ್ತೇವೆ. ಅನಂತ ಗುಣಪೂರ್ಣಾಯ ದೋಷ ದೂರಾಯ ವಿಷ್ಣುವೇ ನಮಃ. ಶ್ರೀ ಪ್ರಾಣನಾಥಾಯ ಭಕ್ತಾದಿಷ್ಟಪ್ರದಾಯಿನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಶ್ರೀ ಗುರುಭ್ಯೋ ನಮಃ. ಇವತ್ತು ನಿಜಕ್ಕೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಒಂದು ವಿಶೇಷ ದಿನ. ಯಾತಕ್ಕೆ ಅಂತಂದರೆ ನನ್ನ ಮನಸ್ಸಿನಲ್ಲಿ ನಾವು ಮಾಡ್ತಾ ಇರುವ ಏನು ಸೇವೆ ಇದೆಯೋ ಅದೆಲ್ಲ ಸೇವೆಯೂ ಕೂಡ ರಾಯರ ಅನುಗ್ರಹ ಅಂತ ನನ್ನ ನಂಬಿಕೆ. ಪರಮ ಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರ ಪಾದಾರವಿಂದದಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಅವರ ಕೃಪೆಯಿಂದ ಕಾರುಣ್ಯದಿಂದ ಇವತ್ತು ಈ ಪುಸ್ತಕ ಇಲ್ಲಿ ಬಿಡುಗಡೆ ಆಗ್ತಾಯಿದೆ. ಎಲ್ಲ ದೊಡ್ಡ ವಿದ್ವಾಂಸರು ಮತ್ತು ಎಲ್ಲರೂ ವೈಷ್ಣವರಿಗೂ ಕೂಡ ನನ್ನ ಸುಸ್ವಾಗತ. ನಮ್ಮ ಸಂಸ್ಥೆಯ ಬಗ್ಗೆ ಒಂದು 2 ಮಾತು ಹೇಳ್ತೀನಿ, ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ, ಒಂದು 2-3 ನಿಮಿಷ. ಮತ್ತು ಈ ಪ್ರಾಜೆಕ್ಟಿನ ಬಗ್ಗೆ ಕೂಡ ಹೇಳ್ತೀನಿ. ನನ್ನ ಹೆಸರು ಮುಕುಂದ ಅಂತ. ನಾನು ಮೂಲತಃ ಬೆಂಗಳೂರಿನವನು. ನಾನು ದೇಶ ಬಿಟ್ಟು 49 ವರ್ಷ ಆಯಿತು. ನಾನು 1974 ಅಮೆರಿಕಲ್ಲಿರೋದು. ನಾನು ಅಲ್ಲಿ ಪ್ರೊಫೆಸರ್ ಆಗಿದ್ದೀನಿ. 1997 ನಾನು ಅಮೆರಿಕಾದಲ್ಲಿ ನಮ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ವಿಶೇಷತಃ ನನ್ನ ಗುರುಗಳು ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರು ಅವರದ್ದು ಪ್ರವಚನಗಳು ಅದೆಲ್ಲ ಅಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೆ. 2005 ಇಸ್ವಿಯಲ್ಲಿ ಫಲಿಮಾರು ಮಠದಲ್ಲಿ ಸರ್ವಮೂಲ ಗ್ರಂಥದ ಒಂದು ಏಕಪ್ರತಿ ಹೃಷಿಕೇಶ ತೀರ್ಥರು ಬರೆದದ್ದು ಅದಲ್ಲಿದೆ. 800 ವರ್ಷ ಹಳೆಯದು. ಅದು ತುಂಬ ಡ್ಯಾಮೇಜ್ ಆಗಿತ್ತು. ಅದನ್ನು ನನ್ನ ಗುರುಗಳಿಗೆ ನನಗೆ ಏನಾರು ಮಾಡಬೇಕು ಅಂತ ಹೇಳಿದ್ರು. ನಾನು ನನ್ನ ಬ್ಯಾಕ್ಗ್ರೌಂಡ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡು. ಸೊ ಅದಕ್ಕೆ ಒಂದು ಟೆಕ್ನಾಲಜಿ ಹುಡುಕಿ ಯಾವುದನ್ನು ಓದೋಕ್ಕಾಗೋದಿಲ್ಲವೋ ಅಂಥದ್ದನ್ನು ಸಹ ನಾವು ಇಮೇಜ್ ಮಾಡೋಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಾವು ಮಲ್ಟಿಸ್ಪೆಕ್ಟ್ರಲ್ ಇಮೇಜಿಂಗ್ ಅಂತ ಹೇಳ್ತೀವಿ. ಅದು ಆ್ಯಕ್ಚುಲಿ ಮೆಡಿಕಲ್ ಫೀಲ್ಡಲ್ಲಿ ಸಹ ಮಾಡ್ತಾರೆ. ಏನಂತಂದರೆ ಇನ್ಫ್ರಾರೆಡ್ ಫ್ರೀಕ್ವೆನ್ಸಿಯಿಂದ ಅಲ್ಟ್ರಾವೈಲೆಟಲ್ಲಿ ಬೇರೆ ಬೇರೆ ಫ್ರೀಕ್ವೆನ್ಸೀಸಲ್ಲಿ ಇಮೇಜ್ ಮಾಡಿದ್ರೆ ಕಂಪ್ಯೂಟ್ರಲ್ಲಿ ನಾವೆಲ್ಲ ಒಟ್ಟಿಗೆ ಗೂಡಿಸಿದ್ರೆ ನಿಮಗೆ ಯಾವುದು ಓದೋಕ್ಕಾಗಲ್ವೋ ಅದನ್ನು ಕೂಡ ಚೆನ್ನಾಗಿ ಓದ್ಬೋದು. ಸ್ವಾಮಿಗಳು ನೋಡಿದ್ದಾರೆ ಸರ್ ಅದು ಕೂಡ. ಅದು 2006 ಇಸ್ವಿಯಲ್ಲಿ ಮಾಡಿದ್ದು. ಅದು ನಡ್ಕೊಂಡು ಬರ್ತಾಯಿದೆ. ಇವತ್ತು ಒಂದು 14 ವರ್ಷ ಆದಮೇಲೆ ನಾವು ಸುಮಾರು ಒಂದು 3000ಕ್ಕೂ ಹೆಚ್ಚು ನಮ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಮ್ಯಾನುಸ್ಕ್ರಿಪ್ಟ್ಸ್ನ ಸೇವ್ ಮಾಡಿದ್ದೀವಿ ನಾವು. ಇದನ್ನೆಲ್ಲ ಒಂದು ಪುಸ್ತಕ ರೂಪದಲ್ಲಿ ಮಾಡಿ ಒಂದು ಲೈಬ್ರರಿ ಪಾಜಕದಲ್ಲಿ ಮಾಡ್ತಾಯಿದ್ದೀವಿ. ಆಚಾರ್ಯ ಮಧ್ವರ ಜನ್ಮಸ್ಥಳ ಅಲ್ಲಿ ಪಾಜಕ ಕ್ಷೇತ್ರದಿಂದ 1 ಕಿಲೋಮೀಟ್ರ್ ಅಷ್ಟೇ. ಬಿಲ್ಡಿಂಗ್ ಎಲ್ಲ ಬರ್ತಾಯಿದೆ. ಇನ್ನೊಂದು 2-3 ತಿಂಗಳಲ್ಲಿ ಮುಗಿಯುತ್ತೆ. ಅಲ್ಲಿ ಪರ್ಮನೆಂಟಾಗಿ ನಮ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಎಲ್ಲ ವರ್ಕ್ಸು ಇರಬೇಕು. ಯಾರು ಬೇಕಾದರೂ ಬಂದು ರಿಸರ್ಚ್ ಮಾಡಬಹುದು. ಅದು ನಮ್ಮ ಉದ್ದೇಶ. 2ನೇದಾಗಿ ಇದು ನಮಗಾಯಿತು ಮತ್ತು ನಮ್ಮ ಸ್ಕಾಲರ್ಸ್ಗಾಯಿತು. ಆದರೆ ಇವತ್ತು ನೀವು ಸಮಾಜದಲ್ಲಿ ನೋಡಿದ್ರೆ ನಾನು ಯಂಗ್ ಪೀಪಲ್ ತುಂಬ ಜನ ನಂತರ ಬರ್ತಾರೆ ಇಂಜಿನಿಯರಿಂಗ್ ಇದರಿಂದ ಎಲ್ಲ.
ಅದು ಬೇರೆ ಪ್ರಪಂಚ, ಅದು ಈ ಪ್ರಪಂಚ ಬೇರೆ, ಆ ಪ್ರಪಂಚ ಬೇರೆ. ಅಲ್ಲಿ ನಮ್ಮ ಸಂಸ್ಕೃತಿ ಸಂಸ್ಕಾರಗಳು ಎಲ್ಲ ಕಳೆದೋಗ್ತಾ ಇದೆ. ಆ ಸಲುವಾಗಿ ನಾನು ಅದರಲ್ಲೂ ಸ್ವಲ್ಪ ಶ್ರಮ ಪಡ್ತೀನಿ. ನಾನು ಈ ಪ್ರಾಜೆಕ್ಟಿನ ಬಗ್ಗೆ ಹೇಳಬೇಕಾದ್ರೆ ಸುಮಾರು 1 ವರ್ಷ ಆಯ್ತು ಆಚಾರ್ಯ. 8 ತಿಂಗಳ ಸುಮಾರು 8 ತಿಂಗಳ ಹಿಂದೆ ನಾನು ಪ್ರಪಂಚ ಎಲ್ಲ ಬೇರೆ ಬೇರೆ ಆಕ್ಸ್ಫರ್ಡು, ಜರ್ಮನಿ ಎಲ್ಲ ಲೈಬ್ರರೀಸೆಲ್ಲ ನೋಡಿದಾಗ ನನಗೆ ಕಂಡು ಬಂದದ್ದು ಏನಂತಂದರೆ, ನಮ್ಮ ವೇದಾಂತ ಅಂತ ಹೇಳಿದ್ರೆ ಕೂಡ ನಿಮಗೆ ಅಲ್ಲಿ ಸಿಗುವುದು 99% ಅದ್ವೈತ ಸಿದ್ಧಾಂತಕ್ಕೆ ಸಂಬಂಧಪಟ್ಟದ್ದು. ನಮ್ಮಲ್ಲಿ ಎಂತೆಂಥ ವಿಷಯಗಳಿದೆ ಅದು ಇಲ್ಲವೇ ಇಲ್ಲ. ಅಲ್ಲಿ ಅವ್ರಿಗೆ ಗೊತ್ತು ಕೂಡ ಇಲ್ಲ, ಅವ್ರಿಗೆ ಇಲ್ಲವೂ ಇಲ್ಲ. ಅದಕ್ಕೆ ಏನಾದರೂ ಮಾಡಬೇಕನ್ಬಿಟ್ಟು ಸುಮಾರು 8-9 ತಿಂಗಳ ಹಿಂದೆ ಡಾಕ್ಟರ್ ವಿನಯಾಚಾರ್ಯ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದಾಗ, ನಾವು ಶುರು ಮಾಡುವ ಒಂದು ಪ್ರಾಜೆಕ್ಟು ಅಂತ. ನನಗೆ ಸ್ವಲ್ಪ ಒಂದು ಥರ ಹೇಳಬೇಕಾದ್ರೆ ಸ್ವಾಮಿ, ನನಗೆ ಸ್ವಲ್ಪ ಭಯ ಇತ್ತು ಅದು ಮಾಡೋಕ್ಕೆ. ಯಾಕಂತಂದರೆ ನನಗೀಗ 70 ವರ್ಷ ನನಗೆ. ಸೊ ಇದು ಎಷ್ಟು ವರ್ಷ ತೊಗೊಳುತ್ತೋ, ಏನು ಕಥೆಯೋ, ನಾವು ಮಾಡೋಕ್ಕೆ ಸಾಧ್ಯವಾ ಅಂತೆಲ್ಲ ಅದೇನೋ ಧೈರ್ಯ ಮಾಡಿ ಶುರು ಮಾಡಿದ್ದೀವಿ. ಈಗ ಅದು 8 ತಿಂಗಳಿಂದ ಶುರು ಮಾಡಿದ್ದು. ನಮ್ಮ ಉದ್ದೇಶ ಏನು ಅಂತಂದರೆ, ಸರ್ವಮೂಲದಲ್ಲಿರುವ ಎಲ್ಲ ಪ್ರತಿಯೊಂದನ್ನು ತಗೊಂಡು ಅದನ್ನು ಸುಮ್ಮನೆ ಟ್ರಾನ್ಸ್ಲೇಟ್ ಮಾಡೋದಲ್ಲ, ಅದರದ್ದು ಇಂಗ್ಲೀಷ್ನಲ್ಲಿ ಕ್ರಿಟಿಕಲ್ ಸ್ಟಡಿ ವಿತ್ ಎಲ್ಲ ರೆಫರೆನ್ಸಸ್ಸು ಎಲ್ಲ ಸರಿಯಾಗಿ ಕೊಟ್ಟು ಮಾಡಬೇಕು ಅಂತ ಶುರು ಮಾಡಿದ್ವಿ. ಗುರುಗಳು ನಡೆಸ್ಕೊಡ್ತಾ ಇದ್ದಾರೆ ನಿಜಕ್ಕೂ. ಮೊದಲನೇದು ತತ್ವಸಂಖ್ಯಾನ ಬಿಡುಗಡೆ ಆದದ್ದು 6 ತಿಂಗಳ ಹಿಂದೆ, ಫೆಬ್ರವರಿನಲ್ಲಿ, ಈ ವರ್ಷ ಫೆಬ್ರವರಿನಲ್ಲಿ ವ್ಯಾಸರಾಜ ಮಠದ ಶ್ರೀಗಳು ಬಂದು ಅದನ್ನ ರಿಲೀಸ್ ಮಾಡಿದ್ರು. ಇದು ಸರಿಯೇ. ಇವತ್ತು 2ನೇದು ತತ್ವ ವಿವೇಕ, ರಾಘವೇಂದ್ರ ಸ್ವಾಮಿಗಳ ಈ ಪವಿತ್ರ ಸನ್ನಿಧಾನದಲ್ಲಿ ಶ್ರೀಗಳು ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಅದು ಗುರುಗಳ ಕಾರುಣ್ಯ ಮತ್ತು ಶ್ರೀಗಳ ಕಾರುಣ್ಯ ಕೂಡ. ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದೇ ಒಂದು ವಿಷಯ ನಾನು ನಿಮ್ಮಲ್ಲಿ ಬೇಡ್ಬೋದಾದರೆ, ಇದೆಲ್ಲ ಸ್ವಲ್ಪ ನಮಗೆ ತುಂಬ ಅಡಚಣೆಗಳು ಬರುತ್ತೆ, ಆದರೆ ವೈಷ್ಣವರೆಲ್ಲರೂ ನಮಗೆ ಈ ಸೇವೆ ಮಾಡೋಕ್ಕೆ ಆಗಲಿ ಅಂತ ನೀವೆಲ್ಲ ಹಾರೈಸಿದ್ರೆ ಆಗುತ್ತೆ ಅಂತ ನನಗೆ ಭರವಸೆ ಇದೆ. ನಮ್ಮ ಪರವಾಗಿ ನೀವೊಂದು ಪ್ರಾರ್ಥನೆ ಹೇಳಿ ಅಂತ. ನಮಸ್ಕಾರ. ತಾರಾ ಪ್ರಕಾಶನದ ಮುಖ್ಯಸ್ಥರಾದಂತಹ ಪ್ರೊಫೆಸರ್ PR ಮುಕುಂದ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಲಿ. ಅಷ್ಟೇ ಅಲ್ಲ, ವಿಶೇಷವಾದಂತಹ ಮುಂದಿನ 100 ಪುಸ್ತಕಗಳು ಸರ್ವಮೂಲಕ್ಕೆ ಬೇಕಾದಂಥದ್ದು ಬರಬೇಕಾಗಿದೆ. ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಯಾವುದೇ ಅಡಚಣೆಗಳು ಇಲ್ಲದೇ ಯಶಸ್ವಿಯಾಗಿ ಬರಲಿ ಅಂತ ಸ್ವಾಮಿಗಳವರು ದೀಪ ಪ್ರಜ್ವಾಲನೆಯನ್ನು ಮಾಡಬೇಕು. ರಂಗೋತ್ತುಂಗ ತರಂಗ ಮಂಗಳಕರ ಶ್ರೀತುಂಗಭದ್ರಾತಟ ಪ್ರತ್ಯಸ್ಥತ್ವಿಜಪಂಗವಾಲಯಲ ಸನ್ಮಂತ್ರಾಲಯಾಖ್ಯೆ ಪುರೇ ನವ್ಯೇಂದ್ರೋಪಲನೀಲ ಭವ್ಯಕರ ಸದ್ಬೃಂದಾವನಾಂತರ್ಗತಃ ಶ್ರೀಮತ್ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾಧ್ರುವಂ ಮಂಗಳಂ. ಶ್ರೀಮದ್ ಆಚಾರ್ಯರು 37 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಪ್ರಕರಣ ಅಂತ ಒಂದನ್ನು ಕರೀತಾರೆ. ಶಾಸ್ತ್ರೈಕ ದೇಶ ಸಂಬದ್ಧಂ ಶಾಸ್ತ್ರ ಕಾರ್ಯಾಂತರೇ ಸ್ಥಿತಂ ಆಹು ಪ್ರಕರಣಂ ನಾಮ ಗ್ರಂಥಭೇದಂ ವಿಪಶ್ಚಿತಃ ಅಂತ ಪ್ರಕರಣ ಗ್ರಂಥದ ಲಕ್ಷಣವನ್ನು ಟೀಕಾಕೃತ್ಪಾದರು ಉಲ್ಲೇಖ ಮಾಡಿದ್ದಾರೆ. ಅಂತಹ ತತ್ವವಿವೇಕ ಗ್ರಂಥದ ಲೋಕಾರ್ಪಣೆಯನ್ನು ಪರಮ ಪೂಜ್ಯರಾದಂತಹ ಸ್ವಾಮಿಗಳವರು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದೆ. ಶ್ರೀಮದಾಚಾರ್ಯರು ರಚನೆ ಮಾಡಿರತಕ್ಕಂತಹ ತತ್ವವಿವೇಕ ಪ್ರಕರಣ ಗ್ರಂಥದ ಅದರ ಕ್ರಿಟಿಕಲ್ ಸ್ಟಡಿಯನ್ನು ಮಾಡಿದವರು ಡಾಕ್ಟರ್ ವಿನಯಾಚಾರ್ಯರು. ಇವರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಅವರು ಗ್ರಂಥದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ತಾರೆ. ಸ್ವತಂತ್ರಂ ಪರತಂತ್ರಂ ಚ ಪ್ರಮೇಯಂ ದ್ವಿಧಂ ಮತಂ ಸ್ವತಂತ್ರೋ ಭಗವಾನ್ ವಿಷ್ಣು ನಿರ್ದೋಷಾಖಿಲ ಸದ್ಗುಣ ಪ್ರಥಮೋ ಹನುಮನ್ನಾಮ ದ್ವಿತೀಯ ಭೀಮ ಏವ ಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ಕಾರ್ಯ ಸಾಧಕ
ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯ ತಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ವಸತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಂತರವಯ ವೈಷ್ಣವೇಂದಿವರೆಂದವೇ ಶ್ರೀರಾಘವಂದಗಲವೇ ನಮೋತ್ಯಂತ ದಯಾಲವೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ವಿದ್ಯಾಸಿಂಹಾಸನೆ ವಿರಾಜಮಾನಾಃ ಶ್ರೀ 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 ಸುಬುಧೇಂದ್ರತೀರ್ಥ ಶ್ರೀಪಾದಾಃ ತೇಷಾಂ ಸನ್ನಿಧೌ ಪ್ರಣತಿತತೀಃ ಸಮರ್ಪ್ಯತೆ ಮಯಾ. ತತ್ವಶಾಸ್ತ್ರ ಕ್ಷೇತ್ರೇ ಶ್ರೀಮನ್ಮಧ್ವಾಚಾರ್ಯಾಣಾಂ ತು ಅನುಗ್ರಹಃ ಯೋಗದಾನಂ ಕೀದೃಶಂ ವರ್ತತೆ ಇತ್ಯತ್ರ ವಿಶ್ವಸ್ಮಿನ್ ಜಗತೀತಲೆ ವಿದ್ವಜ್ಜನೈಃ ಬಹು ಪ್ರಮೋದೇನ ಅವಗಂತವ್ಯಂ. ತತ್ರ ಚ ಪೌರ್ವಾತ್ಯ ಪ್ರಪಂಚೆ ವಿದ್ವತ್ ಪ್ರಪಂಚೆ ಚ ವ್ಯಾಖ್ಯಾನಕಾರಾಣಾಂ ಮಧ್ಯೆ ಅತಿಬಾಹುಲ್ಯೇನ ಪ್ರಮಾಣವಚನಾನಾಂ ಉದಾಹರಣಂ ತದ್ರೀತ್ಯಾ ಸಮರ್ಥನಂ ನ ಕೇವಲಂ ಯುಕ್ತ್ಯಾ ನ ಕೇವಲಂ ತರ್ಕೇಣ ಕಿಂತು ಉಪಜೀವ್ಯ ಪ್ರಮಾಣೇನ ಸಮರ್ಥನಂ ಕ್ರಿಯತೆ ಶ್ರೀಮನ್ಮಧ್ವಾಚಾರ್ಯೈರೇವ ನ ತು ಅನ್ಯೈಃ ಇತಿ ಅಸ್ಮಾಕಂ ಅಭಿಮಾನಸ್ಥಾನಂ. ಏವಂ ಚ ಅಯಂ ಅವಸರಃ ಪ್ರಾಪ್ತಃ ಯಃ ಸರ್ವೇಷಾಂ ಸರ್ವಮೂಲಗ್ರಂಥಾನಾಂ ಆಂಗ್ಲಭಾಷಾಯಾಂ ಅನುವಾದಃ ತಥಾ ಆಂಗ್ಲಭಾಷಾಯಾಂ ನ ಕೇವಲಂ ಅನುವಾದಃ ಕಿಂತು ವಿವರಣಂ ಶ್ರೀಮತ್ ಟೀಕಾಕೃತ್ಪಾದಾನಾಂ ಟೀಕಾವನುಸೃತ್ಯ ಅಪಿ ಚ ಗುರುಸಾರ್ವಭೌಮಾನಾಂ ಟಿಪ್ಪಣಿ ಗ್ರಂಥಾನಾಂ ತತ್ರ ಅವಲೋಕನೇನ ತೇಷಾಂ ಸರ್ವೇಷಾಮಪಿ ಅಂಶಾನಾಂ ತತ್ರ ಆಂಗ್ಲಭಾಷಾಯಾಂ ಬಹು ವಿಮರ್ಶಪೂರ್ವಕಂ ಅತ್ರ ತು ಪ್ರತಿಪಾದನಂ ವರ್ತತೆ. ಏತತ್ತು ಅಹಂ ಮನ್ಯೆ ಗುರುಸಾರ್ವಭೌಮಾಂತರ್ಗತ ಮಧ್ವಾಂತರ್ಗತ ಶ್ರೀ ಮೂಲ ರಾಮಚಂದ್ರದೇವಸ್ಯ ಅನುಗ್ರಹೇಣೈವ ಏತದ್ ಭವತಿ ಇತಿ ಅಹಂ ಆಶಾಸ್ಮಹೆ. ಏವಂ ಚ ಈ ಒಂದು ಪುಸ್ತಕ ಇವತ್ತು ಲೋಕಾರ್ಪಣೆಯಾಗಿರ್ತಕ್ಕಂಥದ್ದು ತತ್ವ ವಿವೇಕ ಅಂತಕ್ಕಂಥ ಗ್ರಂಥ. ಸಮಸ್ತ ಸನ್ಮೂಲ ಗ್ರಂಥಗಳನ್ನು ಕೂಡ ಆಂಗ್ಲ ಭಾಷೆಯಲ್ಲಿ ಅನುವಾದ, ವಿವರಣೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಟಿಪ್ಪಣಿ, ನೋಟ್ಸ್ ಇತ್ಯಾದಿಗಳನ್ನು ಈ ತಾರಾ ಪ್ರಕಾಶನ ಮತ್ತು FDK ಫೌಂಡೇಶನ್ ಫಾರ್ ದ ಪ್ರಿಸರ್ವೇಷನ್ ಆಫ್ ನಾಲೆಡ್ಜ್ ಈ ಸಂಸ್ಥೆಯ ಮುಖಾಂತರ ಲೋಕಕ್ಕೆ ಕೊಡಬೇಕು ಅಂತ ಒಂದು ಪ್ರಾಜೆಕ್ಟ್ ರೂಪರೇಷೆಯನ್ನು ನಾವು ಹಾಕ್ಕೊಂಡಿದ್ದೇವೆ. ಗುರುಸಾರ್ವಭೌಮರ ಅನುಗ್ರಹದಿಂದ 2ನೇ ಪುಸ್ತಕ 8ನೇ ತಿಂಗಳಲ್ಲಿ ಹೊರಗೆ ಬಂದಿದೆ. ಹೀಗಾಗಿ ಒಂದು 10 ವರ್ಷದಲ್ಲಿ ಸಮಗ್ರ ಸರ್ವಮೂಲ ಗ್ರಂಥದ ಈ ಒಂದು 5ನೇ ಪ್ರಾಥಮ್ಯನ ನಿರೂಪಣೆ ಪ್ರತಿಪಾದನೆ ಬರಲಿ ಅಂತ ನಾವು ಸ್ವಾಮಿಗಳ ಸನ್ನಿಧಿಯಲ್ಲಿ ಚರಣವಾದಗಳನ್ನು ನಮಸ್ಕರಿಸಿ ಕೇಳ್ಕೊಳ್ತಾ ಇದ್ದೇವೆ. ಈ ಪುಸ್ತಕದ ಬಗ್ಗೆ ಹೇಳಬೇಕು ಅಂತಂದರೆ, ಇದರಲ್ಲಿ ಸರ್ವಮೂಲ ಗ್ರಂಥದ ತತ್ವವಿವೇಕ ಗ್ರಂಥದ ಮೂಲ ಪಾಠ ಮತ್ತು ಅದಕ್ಕೆ ಋಷಿಕೇಶ ತೀರ್ಥ ಪಾಠವನ್ನು ಕೂಡ ಅಲ್ಲೇ ಕೊಟ್ಟು ಕಡೆಯಲ್ಲಿ ನೋಟ್ ಆನ್ ರಿಸೆನ್ಷನ್ನಲ್ಲಿ 2 ಪಾಠದ ವಿಮರ್ಶೆಯನ್ನು ಕೂಡ ಮಾಡಲಾಗಿದೆ. ಮತ್ತು ಟೀಕಾಕೃತ್ಪಾದರ ಟೀಕೆಯನ್ನು ಅನುಸರಿಸಿ ಅನುವಾದ ಅಷ್ಟೇ ಅಲ್ಲ, ಒಂದು ಲಿಟ್ರಲ್ ಟ್ರಾನ್ಸ್ಲೇಷನ್, ನೇರವಾದ ಅನುವಾದವನ್ನು ಕೊಟ್ಟಿದ್ದೀವಿ ಒಂದು. ಯಾಕೆಂದರೆ ಮಧ್ವಾಚಾರ್ಯರ ಮಾತು ನೇರವಾಗಿ ಏನನ್ನು ಹೇಳುತ್ತೆ ಅಂತ ಪಾಶ್ಚಾತ್ಯರು ಕೆಲವು ಸಾರಿ ಪ್ರಶ್ನೆ ಕೇಳ್ತಾರೆ. ನೀವು ವಿವರಣೆ ಆಮೇಲೆ ಇರಲಿ, ನೇರವಾಗಿ ನಾವು ಓದ್ತೀವಿ ಆಚಾರದು ಅಂದರೆ ಅದಕ್ಕೆ ನೇರವಾಗಿ ಒಂದು ಲಿಟರೇಷನ್ ರೋಮನ್ ಡಯಾಕ್ರಿಟಿಕಲ್ ರೆಪ್ರೆಸೆಂಟೇಷನ್ನಲ್ಲಿ, ಅದಲ್ಲದೆ ಒಂದು ನೇರವಾಗಿರುವ ಅನುವಾದವನ್ನು ಕೊಡ್ತೀವಿ. ಆದರೆ ವಿದ್ವಾಂಸರಿಗೂ ಕೂಡ ತಿಳಿಯಲಿಕ್ಕಾಗದಿರತಕ್ಕಂತಹ, ಬಾಲಕರಿಗೂ ಕೂಡ ಸ್ವಲ್ಪ ತಿಳಿತಕ್ಕಂಥ ಅರ್ಥ ಗರ್ಭಿತವಾಗಿರ್ತಕ್ಕಂಥ ಗ್ರಂಥ ಶ್ರೀಮನ್ ಮಧ್ವಾಚಾರ್ಯರದೊಂದು ಪಂಡಿತಾಚಾರ್ಯರು ಹೇಳ್ತಾರೆ. ಹಾಗಾಗಿ ವಿವರಣೆಯನ್ನು ಕೊಡಬೇಕಾದ್ರೆ ಟೀಕಾಕೃತ್ಪಾದರ ಟೀಕೆಯನ್ನು ಅನುಸರಿಸಿ ಒಂದು ಫ್ರೀ ರನ್ನಿಂಗ್ ಇಂಗ್ಲೀಷ್ ಕಮೆಂಟ್ರಿ ನಾನು ಬರಿತಾ ಹೋಗ್ತೀನಿ ಟೀಕಾವನ್ನು ಅನುಸರಿಸಿ. ಇಷ್ಟೇ ಸಾಕಾಗೋದಿಲ್ಲ, ಇದಕ್ಕೆ ಟಿಪ್ಪಣಿಯಲ್ಲಿರ್ತಕ್ಕಂಥ ಅಂಶಗಳನ್ನು, ಶಾಸ್ತ್ರಾಂತರಗಳಲ್ಲಿ ಇರ್ತಕ್ಕಂಥ ವಿಷಯಗಳನ್ನು, ಅದನ್ನೆಲ್ಲ ಹೇಳಬೇಕಾದ ವಿಷಯಗಳಿದ್ದೇ ಇರುತ್ತೆ. ಹಾಗಾಗಿ ಗುರುಸಾರ್ವಭೌಮರ ಟಿಪ್ಪಣಿಯನ್ನು ಅನುಸರಿಸಿ ಮತ್ತು ಮಂದಾರ ಮಂಜರಿ ಟಿಪ್ಪಣಿ ತತ್ವವಿವೇಕಕ್ಕೆ ಇದೆ. ಗುರುಸಾರ್ವಭೌಮರು ಒಂದು ರೂಪದಲ್ಲಿ ವ್ಯಾಸರಾಜರಾಗಿ ನಿಂತು ತತ್ವವಿವೇಕಕ್ಕೆ ಮಂದಾರ ಮಂಜರಿಯನ್ನು ಕೊಟ್ಟಿದ್ದಾರೆ, ತತ್ವ ಸಂಖ್ಯಾನಕ ಟಿಪ್ಪಣಿಯನ್ನು ಕೊಟ್ಟಿದ್ದಾರೆ. ಅದೆರಡನ್ನೂ ಕೂಡ ಇಲ್ಲೆಲ್ಲ ಅನುಸರಿಸಿ ಟಿಪ್ಪಣಿಗಳನ್ನು ಕೊಟ್ಟು ಶಾಸ್ತ್ರಾಂತರಗಳಲ್ಲಿ ಬೇರೆ ದರ್ಶನಗಳಲ್ಲಿ ಏನೇನನ್ನು ಸೂಚ್ಯವಾಗಿ ಹೇಳಲಾಗಿದೆ ಟೀಕಾಕೃತ್ಪಾದರ ಟೀಕೆಯಲ್ಲಿ, ಅದನ್ನು ಕೂಡ ನೇರವಾಗಿ ಆ ಗ್ರಂಥಗಳನ್ನು ನೋಡಿ ಅಲ್ಲಿ ಏನು ಹೇಳಿದ್ದಾರೆ ಅಂತ ಕೂಡ ಕೊಟ್ಟಿದ್ದೀವಿ. ಉದಾಹರಣೆಗೆ ತತ್ವಮನಾರೋಪಿತಂ ಪ್ರಮಿತಿ ವಿಷಯ ಇತಿ ಯಾವತ್ ತೇನ ತಸ್ಯ ಭಾವಃ ತತ್ವಮಿತ್ಯಾದಿ ಖಂಡನ ಅವಕಾಶ ಇತಿ ಯದುಕ್ತಂ ಟೀಕಾಕೃತ್ಪಾದೈಃ ತತ್ರ ಗುರುಸಾರ್ವಭೌಮಾನಾಂ ಟಿಪ್ಪಣಿಂ ಅನುಸೃತ್ಯ ತತ್ವಮನಾರೋಪಿತಮಿತ್ಯತ್ರ ಅನಾರೋಪಿತತ್ವಂ ತತ್ವಸಲಕ್ಷಣಂ ಇತ್ಯುಕ್ತೆ ಶಶವಿಷಾಣೆ ಅತಿವ್ಯಾಪ್ತಿರ್ಭವೇತ್ ಅತಃ ತಸ್ಮಾತ್ ಕಾರಣಾತ್ ಯಥಾರ್ಥಜ್ಞಾನ ವಿಷಯತ್ವಂ ವಕ್ತವ್ಯಂ ತತ್ರಾಪಿ ಸತ್ವಪ್ರಕಾರಕ ಯಥಾರ್ಥಜ್ಞಾನ ವಿಷಯತ್ವಮೇ ವಕ್ತವ್ಯಂ ಸತ್ವಪ್ರಕಾರಕ ಯಥಾರ್ಥಜ್ಞಾನ ವಿಷಯತ್ವಂ ಶಶವಿಷಾಣೆ ನಾಗಚ್ಚತಿ ಇತಿ ನಾತಿವ್ಯಾಪ್ತಿ ಇತಿ ಕೂರ್ಮರೋಮಾದು ನಾತಿವ್ಯಾಪ್ತಿ ಇತಿ ಗುರುಸಾರ್ವಭೌಮ ಶ್ರೀಚರಣೈಃ ಪ್ರದರ್ಶಿತಂ ತದ್ ಅನುಸೃತ್ಯ ಅತ್ರ ವಿವರಣಂ ದೀಯತೆ ತಸ್ಯ ಭಾವಃ ತತ್ವಮಿತ್ಯಾದಿ ಖಂಡನ ಅನವಕಾಶಃ ಇತ್ಯತ್ರಾಪಿ ಗುರುಸಾರ್ವಭೌಮಾಸಾಂ ಅನುಗ್ರಹೇಣ ತತ್ರ ಶ್ರೀಹರ್ಷ ಪಂಡಿತೇನ ಯದುಕ್ತಮಸ್ತಿ ತತ್ವ ನಿರ್ವಚನಾನಹರಮೇವ ನ ಲಕ್ಷಣಮೇವ ನಾಸ್ತಿ ಇತಿ ಯದುಕ್ತಂ ತಸ್ಯ ಉತ್ತರಮಪಿ ದತ್ತಂ ಯದ್
ತತ್ತಸ್ಯ ಲಕ್ಷಣಂ ತು ಪ್ರಮಿತಿ ವಿಷಯತ್ವಮಿತಿ ತಸ್ಯಾಪಿ ಪ್ರತಿಪಾದನಂ ಟಿಪ್ಪಣಿಮನುಸೃತ್ಯ ಭಾವದೀಪಮನುಸೃತ್ಯ ತತ್ರ ದತ್ತಮಸ್ತಿ. ಹೀಗಾಗಿ ಎಲ್ಲ ಬೇಕಾಗಿರತಕ್ಕಂಥ ಎಲ್ಲ ರೆಫರೆನ್ಸ್ ಮೆಟೀರಿಯಲ್ಸ್ನೂ ಕೂಡ ಎಂಡ್ ನೋಟ್ಸಲ್ಲಿ ಕೊಟ್ಟು, ಕೋಟೆಡ್ ವರ್ಕ್ಸ್ನ ಕೊಟ್ಟು, ರೆಫರೆನ್ಸ್ ಮೆಟೀರಿಯಲ್ಸ್ ಇಂಡೆಕ್ಸ್ ಎಲ್ಲವನ್ನೂ ಕೂಡ ಮಾಡಿ, ನಮ್ಮ ಕೈಲಾಗಿರ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ಕೂಡ ರಿಸರ್ಚ್ ಏಡಲ್ಲಿ ಮಾಡಿ, ತತ್ವ ವಿವೇಕದಲ್ಲಿರ್ತಕ್ಕಂಥ 11 ಶ್ಲೋಕಕ್ಕೆ ಒಂದು 200 ಪುಟದವರೆಗೂ ಕೂಡ ಎಲ್ಲ ಅನುಗ್ರಹದಿಂದ ಆಗಿದೆ. ಇದಕ್ಕೆ ನಮಗೆ ಸಹಾಯ ಮಾಡಿರ್ತಕ್ಕಂಥ ಸಂಸ್ಥೆ ಮತ್ತು ನನಗೆ ಇಲ್ಲಿ ರಿಸರ್ಚ್ ಅಸಿಸ್ಟೆನ್ಸ್ನ ಕೊಟ್ಟಿರ್ತಕ್ಕಂತಹ ನಮ್ಮವರೇ ಆಗಿರ್ತಕ್ಕಂಥ ಜಗನ್ನಾಥಾಚಾರ್ಯರು, ಪರಮಪೂಜ್ಯ ಶ್ರೀಪಾದಂಗಳವರ ಶಿಷ್ಯರು, ಅವರಿಂದ ಅವರ ಸಹಾಯವನ್ನು ತಗೊಂಡು ಮತ್ತು DTP ಮಾಡಿಕೊಟ್ಟಿದ್ದಾರೆ ಮಿಸಸ್ ಭಾರತಿಯವರು. ತಪ್ಪು ಎಷ್ಟು ಸಾರಿ ಓದಿದ್ರು ಕೂಡ ಏನು ತಪ್ಪಿಲ್ಲದೆ ಇರೋ ತರಹ ನೋಡಿ, ವಿ ಹ್ಯಾವ್ ಎನ್ಶ್ಯೂರ್ಡ್ that the book should have all comprehensive materials related to research methodology. Particularly in the Western academia, it's quite important to present the Grantha as it is. At the same time, it should be brimming with all the scholastic materials that is relevant there. And that is exactly why I have even referred to Aristotelian logic at one instance. When defining about the independent reality, Swatantra Tattva, very clearly Tika Krutpada Shri Jaitirtha Shri Charana says, Swarupa Pramiti Pravritti Rupa Sattatra Vidya Pana Anapekshatvam. I have made a contrast with what Spinoza, who is an Eastern philosopher, space in this regard. Spinoza has referred to the concept of independent reality as something which is being independent with respect to its knowledge. But however, Shri Tika Krutpada more comprehensively remarks that the nature should be independent. The objecthood of the valid knowledge should be independent. At the same time, Arthakriya Karitva should also be independent. So it's a more comprehensive definition of an independent reality, Swatantra Tattva, than any of the Western philosophers like Spinoza have defined. And we have tried to show the hallmark of Sri Madhvacharya's philosophy in the stature of world philosophy. And in that context, we have taken Spinoza, Aristotle, and all those philosophers, classical philosophers of Western philosophy, and have shown that the Madhva philosophy, expounded by Sri Jayatirtha, further with fully illuminated by Sri Raghavendra Tirtha Sri Charanaha, stands as the very best philosophy in the stage of the world scenario, and that is being presented in this book. And I hope the Western philosophers will open their eyes and see the eternal philosophy of Sri Madhvacharya and exclaim in wonder about how the true philosophy in all its dimensions have been presented through the Sarvamoola Granthas, which are the basis, which are the Sarvamoola, which is the basis of our philosophy. And at this juncture, I would like to offer my salutations to all scholars and all Vaishnava Jana who are present here in Shripada, Paramapurja ಶ್ರೀಪಾದಂಗಳವರಿಗೆ ನಮಸ್ಕಾರವನ್ನು ಸಲ್ಲಿಸ್ತೀನಿ. ಎಲ್ಲರ ಅನುಗ್ರಹದಿಂದ, ವಿದ್ವಾಂಸರ ಅನುಗ್ರಹದಿಂದ ಇದೇ ರೀತಿಯಾಗಿ ಶ್ರೀಮದಾಚಾರ್ಯರ ಎಲ್ಲ ಗ್ರಂಥವನ್ನು ಕೂಡ ನಾವು ವೈಷ್ಣವರಿಗೆ ಮತ್ತು ಶ್ರೀಪಾದಂಗಳವರಿಗೆ ಅನುಗ್ರಹಕ್ಕೆ ಅವರ ಪಾದಾರವಿಂದಗಳು ಸಲ್ಲಿಸಲಿಕ್ಕೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಶ್ರೀಮನ್ ಮಧ್ವೇಶಾರ್ಪಣವಸ್ತು, ಶ್ರೀ ಕೃಷ್ಣಾರ್ಪಣವಸ್ತು, ಶ್ರೀ ವ್ಯಾಸರಾಜ ವಿಜಯತೆ, ಶ್ರೀ ರಾಘವೇಂದ್ರ ತೀರ್ಥ ವಿಜಯತೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಪಡೆದವರು ಪರಮಪೂಜ್ಯರಾದಂತಹ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರು ಈ ಗ್ರಂಥದ ಬಗ್ಗೆ 1-2 ಮಾತುಗಳನ್ನಾಡಿ ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಚಿತ್ರೈ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಷಮೀಂದ್ರ ಕರಾಬ್ಜೋತ್ತಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಇಂದು ಮಂತ್ರಾಲಯ ಕ್ಷೇತ್ರದಲ್ಲಿ ರಾಯರಿಗೆ ಅತಿ ಪ್ರಿಯವಾದಂತಹ ಒಂದು ಕಾರ್ಯ, ನಮ್ಮ ಮತಸ್ಥಾಪನಾಚಾರ್ಯರಾದ ಶ್ರೀಮನ್ಮಧ್ವಾಚಾರ್ಯರು ಗ್ರಂಥಾನ್ ಮಧ್ವಶ್ಚಕಾರಾದೌ ಸಪ್ತತ್ರಿಂಶದಮಂದದೀಹಿ ಎಂಬುದಾಗಿ ವ್ಯಾಸರಾಜ ಗುರು ಸಾರ್ವಭೌಮರು ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥಗಳು ಎಂಬುದಾಗಿ ಕರೆಸಿಕೊಳ್ಳಲ್ಪಡುವ 37 ಗ್ರಂಥಗಳು ಅಂತೇನಿದ್ದಾವೆ, ಅವುಗಳ ಬಗ್ಗೆ
ಗ್ರಂಥಮಾಲಿಕಾ ಸ್ತೋತ್ರ ಎಂಬುದಾಗಿ ಬಹಳ ಸಂಗ್ರಹ ರೂಪವಾಗಿ ವ್ಯಾಸರಾಜ ಗುರು ಸಾರ್ವಭೌಮರು ನಮಗೆ ನೀಡಿದ್ದಾರೆ. ಇಲ್ಲಿ ವಿದ್ವಾಂಸರಲ್ಲಿ ವಿಮರ್ಶಕರಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳಿದ್ದಾವೆ. ಆಚಾರ್ಯರ ಗ್ರಂಥಗಳ ಸಂಖ್ಯೆ 37 ಎಂಬುದಾಗಿ ವ್ಯಾಸರಾಜ ಗುರು ಸಾರ್ವಭೌಮರು ಇಲ್ಲಿ ಪಟ್ಟಿ ಮಾಡಿದ್ದಾರೆ. ಆದರೆ ಆಚಾರ್ಯರ ಬಗ್ಗೆ ಹೇಳುವಾಗ ಅನೇಕ ರತ್ನಗಳ ಗಣಿ ನಮ್ಮ ಶ್ರೀಮನ್ ಮಧ್ವಾಚಾರ್ಯರು. ಅವರ ಪ್ರತಿ ಮಾತು ಕೂಡ ಒಂದು ಗ್ರಂಥ ರೂಪವಾದದ್ದು. ಉದಾಹರಣೆಗೆ ಹೇಳಬೇಕು ಅಂತಂದರೆ ಬಿಲ್ವಮಂಗಲ ಸಾಧು ಅಂತ ಒಂದು ಆಡ್ತಾರೆ. ಅದಕ್ಕೆ ಎಷ್ಟು ಅರ್ಥಗಳಿವೆ ಎಂಬುದನ್ನು ಬೇರೆ ಬೇರೆ ವ್ಯಾಖ್ಯಾನಕಾರರು ಆ ಮಾತಿನ ಆಳವನ್ನು ತೆರೆದಿಟ್ಟಿದ್ದಾರೆ. ಇದು ಕೂಡ ಒಂದು ಗ್ರಂಥವಾಗಿ ಇವತ್ತು ನಾವು ಪಟ್ಟಿಯನ್ನು ಮಾಡ್ತಾರೆ. ಹಾಗೆ ತ್ವಯಿ ರತ್ನಾಕರೇ ರಮ್ಯೆ ಗಣಯಂತಿದೆ ಅಂತ ಹೇಳ್ತಾರೆ. ರತ್ನಾಕರ ಸಮುದ್ರದಲ್ಲಿ ಇಷ್ಟೇ ರತ್ನಗಳಿವೆ ಅಂತ ಯಾರಾದರೂ ಎಣಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಮತ್ತು 37 ಗ್ರಂಥಾನ್ ಮಧ್ವಶ್ಚಕಾರಾಸೌ ಸಪ್ತತ್ರಿಂಶದ ಅಮಂದದೀಹಿ ಎಂಬುದಾಗಿ ಗ್ರಂಥಗಳ ಸಂಖ್ಯೆಯನ್ನು ವ್ಯಾಸರಾಜರು ಪಟ್ಟಿಯನ್ನು ಮಾಡ್ತಾರೆ. ಇದು ಮಾತ್ರವಲ್ಲ, ಈ ಸರ್ವಮೂಲ ಗ್ರಂಥಗಳಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ಎಂಬುದನ್ನು ಕೂಡ 30,000 ಜದಿಕಂ ಅಂತ ಹೇಳಿಕೊಂಡು ಈ ಎಷ್ಟು ಅಕ್ಷರಗಳಿದ್ದಾವೆ ಎಂಬುದನ್ನು ಕೂಡ ಪಟ್ಟಿ ಮಾಡ್ತಾರೆ. ಇದು ಹೇಗೆ ಕೂಡ್ತದೆ ಅನ್ನುವಂತಹ ಒಂದು ವಿಮರ್ಶೆ ವಿದ್ವತ್ ಪ್ರಪಂಚದಲ್ಲಿ ಅಂದಿನಿಂದ ಇಂದಿನ ತನಕವೂ ನಡೀತಾ ಇದೆ. ಆದರೆ ಇಲ್ಲಿ ಎರಡೂ ಮಾತುಗಳನ್ನು ನಾವು ಏಕವಾಕ್ಯದ ತರಬೇಕಾದರೆ ಸರ್ವಮೂಲ ಗ್ರಂಥಗಳು ಎಂಬುದಾಗಿ ಕರೆಯಲ್ಪಡುವಂತಹ ಗ್ರಂಥಗಳು 37. ಆಚಾರ್ಯರ ಪ್ರತಿ ಮಾತು ಕೂಡ ಅದು ಗ್ರಂಥ ರೂಪವಾದದ್ದು. ಹಾಗಾಗಿ ತ್ವಯಿ ರತ್ನಾಕರೇ ರಮ್ಯೆ ಎಂಬುದಾಗಿ ಏನು ಸುಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಆಚಾರ್ಯರನ್ನು ವರ್ಣನೆ ಮಾಡಿದ್ದಾರೆ, ಅದು ಆ ಅರ್ಥದಲ್ಲಿ. ಈ ವ್ಯಾಸರಾಜ ಗುರು ಸಾರ್ವಭೌಮರು 37 ಎಂಬುದಾಗಿ ಸಂಖ್ಯೆಯನ್ನು ಏನು ನಿರ್ದೇಶ ಮಾಡಿದ್ದಾರೆ, ಅದು ಸರ್ವಮೂಲ ಗ್ರಂಥಗಳು ಎಂಬುದಾಗಿ ಕರೆಯಲ್ಪಡುವ ಗ್ರಂಥಗಳ ಪಟ್ಟಿ ಅಂತ ನಾವು ಈ ಎರಡನ್ನೂ ಕೂಡ ಸಾಮರಸ್ಯದಿಂದ ಜೋಡಿಸಬಹುದಾಗಿದೆ. ಹಾಗಾಗಿ ಒಟ್ಟಿನಲ್ಲಿ ಆಚಾರ್ಯರ ಪ್ರತಿಯೊಂದು ಮಾತು ಕೂಡ ಅದು ಗ್ರಂಥ ರೂಪವಾದದ್ದು. ಅಂತಹ ಗ್ರಂಥಗಳಲ್ಲಿ ಆಚಾರ್ಯರು ಅನೇಕ ವಿಭಾಗಗಳನ್ನು ಮಾಡಿದ್ದಾರೆ. ಪ್ರಕರಣ ಗ್ರಂಥಗಳು ಎಂಬುದಾಗಿ 10 ಗ್ರಂಥಗಳನ್ನು, ಉಪನಿಷತ್ತುಗಳಿಗೆ ಭಾಷ್ಯರೂಪವಾಗಿ 10 ಗ್ರಂಥಗಳನ್ನು, ಭಗವದ್ಗೀತೆಯ ಮೇಲೆ 2 ಗ್ರಂಥಗಳನ್ನು, ಮತ್ತು ಸೂತ್ರ ಪ್ರಸ್ಥಾನದ ಮೇಲೆ 4 ಗ್ರಂಥಗಳನ್ನು, ಬ್ರಹ್ಮಸೂತ್ರಗಳ ಮೇಲೆ ಅನುವ್ಯಾಖ್ಯಾನ, ಬ್ರಹ್ಮಸೂತ್ರ ಭಾಷ್ಯ, ನ್ಯಾಯ ವಿವರಣ, ಅಣುಭಾಷ್ಯ ಅನ್ನುವಂತಹ 4 ಗ್ರಂಥಗಳನ್ನು. ಇನ್ನು ಆಚಾರ ಗ್ರಂಥಗಳು ಅಂತ ಕೆಲವು ವಿಭಾಗ ಮಾಡಿದ್ದಾರೆ. ತಂತ್ರಸಾರಾಗಮ, ಸದಾಚಾರ ಸ್ಮೃತಿ, ಕೃಷ್ಣಾಮೃತ ಮಹರ್ಣವ ಇವುಗಳನ್ನು ಕೆಲವು ಬೇರ್ಪಡಿಸಿದ್ದಾರೆ. ಋಕ್ಪ್ರಸ್ಥಾನದ ಮೇಲೆ ಋಗ್ಭಾಷ್ಯಕ ಎಂಬುದಾಗಿ ರಚನೆ ಮಾಡಿಕೊಟ್ಟಿದ್ದಾರೆ. ಇದಲ್ಲದೆ ಸ್ತೋತ್ರ ಸಾಹಿತ್ಯ ಅಂತ ಕೆಲವು. ಮತ್ತು ಹೀಗೆ ಆಚಾರ್ಯರ ಗ್ರಂಥಗಳು ಸರ್ವಮೂಲ ಗ್ರಂಥಗಳು ಅಂತ ಕರೆಯಲ್ಪಡುವಂತಹ ಗ್ರಂಥಗಳನ್ನು ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ನೋಡಿದಾಗ ಒಟ್ಟಾರೆ 37 ಗ್ರಂಥಗಳು ಎಂಬುದಾಗಿ ಸರ್ವಮೂಲ ಗ್ರಂಥಗಳನ್ನು ಕರೀತಾರೆ. ಇಂತಹ ಸರ್ವಮೂಲ ಗ್ರಂಥಗಳಲ್ಲಿ ಏನು ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ, ಇದರ ಅರ್ಥವನ್ನು ಹೊರಹೊಮ್ಮಿಸಲಿಕ್ಕೆ ಪ್ರಾಚೀನ ಟೀಕಾಕಾರರು ಎಂಬುದಾಗಿ ಪ್ರಸಿದ್ಧರಾದ ಪದ್ಮನಾಭ ತೀರ್ಥರು, ತ್ರಿವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು ಇವರುಗಳು ಕೆಲವು ಆಚಾರ್ಯರ ಗ್ರಂಥಗಳ ಆಯಾಮವನ್ನು ತೆರೆದಿಟ್ಟಿದ್ದಾರೆ. ನಂತರದಲ್ಲಿ ಬಂದಂತಹ ಟೀಕಾಚಾರ್ಯರು ಎಂಬುದಾಗಿ ಪ್ರಸಿದ್ಧರಾದ ಜಯತೀರ್ಥ ಗುರು ಸಾರ್ವಭೌಮರು ಅನೇಕ ಗ್ರಂಥಗಳಿಗೆ ಆಚಾರ್ಯರ ಅರ್ಥಗಳನ್ನು ಅವರು ಬಹಳ ವಿಸ್ತಾರವಾಗಿ ತೆರೆದು ನಮ್ಮ ಮುಂದೆ ಇಟ್ಟಿದ್ದಾರೆ. ಹೀಗೆ ಆ ಟೀಕಾ ಗ್ರಂಥಗಳಿಗೆ ಟಿಪ್ಪಣಿ ಗ್ರಂಥಗಳು, ಟಿಪ್ಪಣಿ ಗ್ರಂಥಗಳಿಗೆ ಮತ್ತೆ ವ್ಯಾಖ್ಯಾನ ರೂಪವಾಗಿ ಅನೇಕ ಗ್ರಂಥಗಳು ಹೊರಟಿದ್ದಾವೆ. ಹೀಗೆ ಎಷ್ಟು ಟಿಪ್ಪಣಿಗಳು ಹೊರಟರೂ ಕೂಡ ಸಮಗ್ರವಾದ ಶ್ರೀಮದ್ ಆಚಾರ್ಯರ ಮಾತಿನ ಆಳ ಮತ್ತು ವೈಶಾಲ್ಯತೆಯನ್ನು ಸಂಪೂರ್ಣವಾಗಿ ಇವತ್ತು ನಾವು ತಿಳಿಲಿಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದರೆ ಬಾಲಸಂಗಮ ವಿಬೋಧ ಯದ್ಭೃಶಂ ದುರ್ನಿರೂಪ ವಚನಂಚ ಪಂಡಿತೈಹಿ ಎಂಬುದಾಗಿ ಆಚಾರ್ಯರ ಮಾತಿನ ಮಹತ್ವವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆಚಾರ್ಯರ ಮಾತು ಒಂದೊಂದು ಮಾತು ಕೂಡ ಸಾವಿರ ಅರ್ಥದಿಂದ ಕೂಡಿರ್ತಕ್ಕಂಥದ್ದು.
ಪ್ರತಿಯೊಂದು ಮಾತು ಕೂಡ ಅದನ್ನು ನಾವು ಬೇರೆ ಬೇರೆ ಆಯಾಮಗಳಲ್ಲಿ ನೋಡಿದಾಗ ಬೇರೆ ಬೇರೆ ಅರ್ಥಗಳು ಹೊಳಿತವೆ. ಹೀಗೆ ಇಷ್ಟು ಅರ್ಥಗರ್ಭಿತವಾದಂತಹ ಮಾತಿನ ರೂಪವಾದಂತಹದ್ದು ಆಚಾರ್ಯರ ಸರ್ವಮೂಲ ಗ್ರಂಥಗಳು. ಅಂತಹ ಸರ್ವಮೂಲ ಗ್ರಂಥಗಳಲ್ಲಿ ಒಂದಾದಂತಹ 2ನೇ ಪ್ರಕರಣ ಎಂಬುದಾಗಿ ಪ್ರಸಿದ್ಧವಾದಂತಹದ್ದು ತತ್ವವಿವೇಕ ವಿವೇಕ ಅನ್ನುವಂಥ ಗ್ರಂಥ. ಅದನ್ನು ಗ್ರಂಥಂ ತತ್ವವಿವೇಕಾಖ್ಯಂ ತತ್ವೋದ್ಯೋತಂ ಹರೇ ಪ್ರಿಯಂ ಎಂಬುದಾಗಿ ವ್ಯಾಸರಾಜ ಗುರು ಸಾರ್ವಭೌಮರು ಅದನ್ನು 2ನೇ ಪ್ರಕರಣವನ್ನಾಗಿ ಇದನ್ನು ಗುರುತಿಸಿದ್ದಾರೆ. ಮೂಲವಾಗಿ ತತ್ವವಿವೇಕ ಅನ್ನುವಂತಹ ಗ್ರಂಥ ಭಗವಂತನೇ ವಿಸ್ತಾರವಾಗಿ ಉಪದೇಶ ಮಾಡಿದಂತಹ ತತ್ವವಿವೇಕ ಅನ್ನುವಂಥ ಗ್ರಂಥದ ಸಾರರೂಪವಾದದ್ದು ಈ ತತ್ವವಿವೇಕ ಎಂಬುದಾಗಿ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಇದಕ್ಕೆ ಜಯತೀರ್ಥ ಗುರು ಸಾರ್ವಭೌಮರ ಟೀಕೆ ಜೊತೆಗೆ ವ್ಯಾಸರಾಜ ಗುರು ಸಾರ್ವಭೌಮರು ಮುನಿತ್ರಯರಲ್ಲಿ ಒಬ್ಬರಾದಂತಹ ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಮೊದಲಾದ ಉದ್ಗ್ರಂಥಗಳನ್ನು ವಿದ್ವತ್ ಪ್ರಪಂಚಕ್ಕೆ ನೀಡಿದಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾವತಾರಿಗಳಾದ ವ್ಯಾಸರಾಜ ಗುರು ಸಾರ್ವಭೌಮರು ಬಹಳ ವಿಸ್ತಾರವಾಗಿ ಆ ತತ್ವವಿವೇಕದ 11 ಶ್ಲೋಕಗಳಿಗೆ ಅರ್ಥವನ್ನು ವಿಮರ್ಶೆ ಮಾಡ್ತಾ ಹೋಗಿ ಬಹಳ ಉತ್ತಮವಾದ ರೀತಿಯಲ್ಲಿ ವ್ಯಾಖ್ಯಾನವನ್ನು ನಮಗೆ ನೀಡಿದ್ದಾರೆ. ಇವತ್ತು ತತ್ವವಿವೇಕದ ಅಧ್ಯಯನಕ್ಕೆ ಮೂಲಭೂತವಾದಂತಹ ಒಂದು ವ್ಯಾಖ್ಯಾನ ಅಂತಂದರೆ ಅದು ಮಂದಾರ ಮಂಜರಿ ಎಂಬುದಾಗಿ. ಅಂತಹ ಮಂದಾರ ಮಂಜರಿಯ ಮೊದಲಾದ ಅನೇಕ ವ್ಯಾಖ್ಯಾನಗಳ ಹಿನ್ನೆಲೆಯಲ್ಲಿ ಈ ತತ್ವವಿವೇಕ ಅನ್ನುವಂತಹ ಗ್ರಂಥವನ್ನು ಇವತ್ತು ನಮ್ಮ ಶ್ರೀಮದ್ ಆಚಾರ್ಯರ ನಮ್ಮ ಮುಕುಂದವರು ಹೇಳಿದಂತೆ ಏನಾಗಿದೆ ಅಂತಂದರೆ ಕೇವಲ ವ್ಯಾಸಪೀಠದ ಮೇಲೆ ಮಡಿಯಲ್ಲಿಟ್ಟು ಅದಕ್ಕೊಂದೆರಡು ಹೂವು ಇಟ್ಟು ಪೂಜೆ ಮಾಡುವಂತಹ ಗ್ರಂಥಗಳಾಗಿ ನಾವಿದನ್ನು ಮಾರ್ಪಾಡು ಮಾಡಿದ್ದೇವೆ. ಇದರಲ್ಲಿರ್ತಕ್ಕಂತಹ ಸೈನ್ಸ್ ಆಗ್ಬೋದು, ಅದೇ ರೀತಿಯಾಗಿ ಟೆಕ್ನಾಲಜಿ ಆಗ್ಬೋದು, ಅದೇ ರೀತಿಯಾಗಿ ಆಚಾರ ವಿಚಾರಗಳಾಗ್ಬೋದು, ಅಥವಾ ವೇದಗಳ ಒಂದು ಅರ್ಥದ ವೈಶಾಲ್ಯತೆ ಆಗ್ಬೋದು, ಇವುಗಳನ್ನೆಲ್ಲ ನಾವು ಜನತೆಗೆ ತೆರೆದು ನಾವು ತೋರಿಸ್ತಾ ಇಲ್ಲ. ಹಾಗಾಗಿ ಈ ಸಿದ್ಧಾಂತದ ಪ್ರಚಾರ ಅಥವಾ ಈ ಸಿದ್ಧಾಂತದ ಬಳಕೆ ಅಥವಾ ಈ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳುವವರು, ಈ ಸಿದ್ಧಾಂತಕ್ಕೆ ಅಟ್ರ್ಯಾಕ್ಟ್ ಆಗುವಂತಹವರು ಬಹಳ ವಿರಳ ಸಂಖ್ಯೆಯಲ್ಲಿ ಆಗ್ತಾ ಇದ್ದಾರೆ. ಹೀಗಾಗಿ ಇವತ್ತೇನು ನಮ್ಮ ಅನುವಾದ ಗ್ರಂಥಗಳಿದ್ದಾವೆ ಮೂಲಭೂತವಾಗಿ ಸಂಸ್ಕೃತದಲ್ಲಿದ್ದಾವೆ. ಯಾರಿಗೆ ಸಂಸ್ಕೃತ ಬರೋದಿಲ್ಲ ಅವರಿಗೆ ಈ ಗ್ರಂಥಗಳ ಸಂಪರ್ಕವೇ ಆಗೋದಿಲ್ಲ. ಒಂದೊಮ್ಮೆ ಈ ಗ್ರಂಥಗಳನ್ನು ಪ್ರಾಂತೀಯ ಭಾಷೆಗಳಲ್ಲಿ ನಾವು ಅನುವಾದ ತಂದರೂ ಕೂಡ ಕನ್ನಡದಲ್ಲಿ ತಂದರೆ ಕನ್ನಡಿಗರಿಗೆ, ತೆಲುಗು ಭಾಷೆಯಲ್ಲಿ ತಂದರೆ ತೆಲುಗಿನವರಿಗೆ, ತಮಿಳು ಭಾಷೆಯಲ್ಲಿ ತಂದರೆ ತಮಿಳಿನವರಿಗೆ, ಮರಾಠಿ ಭಾಷೆಯಲ್ಲಿ ತಂದರೆ ಮರಾಠಿ ಪ್ರಾಂತಕ್ಕೆ ಮಾತ್ರ ಆ ಟ್ರಾನ್ಸ್ಲೇಷನ್ ಅನ್ನುವಂತಹದ್ದು ನಮಗೆ ಸೀಮಿತವಾಗ್ತಾ ಇದೆ. ಇವತ್ತು ಎಲ್ಲ ದೇಶದ ಎಲ್ಲ ಭಾಗಗಳಿಗೆ ಮತ್ತು ವಿದೇಶಗಳಲ್ಲಿ ಇಂಟರ್ನ್ಯಾಷನಲಲ್ಲಿ ಈ ಗ್ರಂಥಗಳ ಅಧ್ಯಯನ, ವಿಮರ್ಶೆ, ಇದರ ಮಹತ್ವ ಇದೆಲ್ಲವೂ ತಿಳಿಯಬೇಕಾದರೆ ನಮಗೆ ಒಂದೇ ಮಾಧ್ಯಮ, ಅದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್, ದಟ್ ಈಸ್ ಇಂಗ್ಲೀಷ್. ಆ ಇಂಗ್ಲೀಷ್ನಲ್ಲಿ ಈ ಟ್ರಾನ್ಸ್ಲೇಷನ್ಗಳು ಬಂದಾಗ ಮಾತ್ರ ಇದು ನಿಜವಾಗಲೂ ಕೂಡ ಎಲ್ಲ ಸಾಧಕರ ಕೈಗೆ ಸೇರಲಿಕ್ಕೆ ಸಾಧ್ಯವಾಗ್ತದೆ. ಇದರ ಮಹತ್ವವನ್ನು ಎಲ್ಲ ಸಾಧಕರು ಅರಿಯುವಂತಾಗತ್ತೆ ಅನ್ನುವಂತಹ ಒಂದು ದೊಡ್ಡ ಕಾನ್ಸೆಪ್ಟಿನಿಂದ ನಮ್ಮದೇ ಆದಂತಹ ತಾರಾಪ್ರಕಾಶನ ಈ ದೊಡ್ಡ ಕಾರ್ಯವನ್ನು ಕೈಗೆತ್ತಿಕೊಂಡಿರುವಂಥದ್ದು ರಿಯಲಿ ಇಟ್ ಈಸ್ ಎ ಗ್ರೇಟ್ ವರ್ಕ್. ಅಂತಹ ಕಾರ್ಯಕ್ರಮವನ್ನು 2ನೇ ಕುಸುಮವನ್ನಾಗಿ ಈ ತತ್ವವಿವೇಕದ ಅನುವಾದವನ್ನು ಒಳ್ಳೆಯ ವಿಮರ್ಶಕರು, ವಾಗ್ಮಿಗಳು ಮತ್ತು ನಿಜವಾದ ಟೀಕಾ ಟಿಪ್ಪಣಿಗಳ ಆಳವನ್ನು ಅದಕ್ಕೆ ಇಳಿದು ತೆಗೆದು ಆ ಒಂದು ಟ್ರಾನ್ಸ್ಲೇಷನ್ ಮತ್ತು ಕ್ರಿಟಿಕಲ್ ಎಡಿಷನ್. ಇವತ್ತು ಕೇವಲ ಅನುವಾದಗಳು ಅಂತಂದರೆ ಇದರಲ್ಲಿ 2 ಪ್ರಕಾರ. ಒಂದು ಮೂಲವಾದಂತಹದ್ದಕ್ಕೆ ಟ್ರಾನ್ಸ್ಲೇಷನ್, ಜೋಂತಸ್ಯ ಜೋಂತಯೇವಾರ್ಥ ಅಂತ ಮಾಡುವಂಥದ್ದು. ಮತ್ತೊಂದು ಟ್ರಾನ್ಸ್ಲಿಟ್ರೇಷನ್, ಲಿಪಿ ಬದಲಾವಣೆ ಮಾಡುವಂಥದ್ದು. ಇದು ಇವತ್ತು ಯಾವುದಾದ್ರೂ ಒಂದು ಸ್ತೋತ್ರವನ್ನು ನಮಗೆ ಕನ್ನಡದಲ್ಲಿ ಓದಲಿಕ್ಕೆ ಬರೋದಿಲ್ಲ ಅಂತಂದರೆ ಇವತ್ತು ಟೆಕ್ನಾಲಜಿ ತುಂಬ ಬೆಳೆದಿದೆ. ಅದನ್ನು ಒಂದೇ ಒಂದು ಬಟನ್ ಒತ್ತೋಣದ್ರಿಂದ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಟ್ರಾನ್ಸ್ಲಿಟ್ರೇಷನ್ ಅನ್ನುವಂಥದ್ದಾಗ್ತದೆ. ಅಷ್ಟು ಮಾತ್ರದಿಂದ ಆ ಗ್ರಂಥದ ಮಹತ್ವವನ್ನು ನಾವು ಅರಿಯಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಟ್ರಾನ್ಸ್ಲೇಷನ್ನು, ಟ್ರಾನ್ಸ್ಲಿಟ್ರೇಷನ್ನು ಜೊತೆಗೆ ಕ್ರಿಟಿಕಲ್ ವರ್ಷನ್ ಬೇಕು ನಮಗೆ. ಯಾಕೆಂತಂದರೆ ವಿಮರ್ಶಾತ್ಮಕ ಅಧ್ಯಯನ ಬಂದಾಗ ಮಾತ್ರ ಅದರ ಮಹತ್ವ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಅದರಲ್ಲಿಯೂ ಕೂಡ ಕಂಪ್ಯಾರಿಟಿವ್ ಸ್ಟಡಿ ಅಂತ ಹೇಳ್ತಾರೆ. ಮತ್ತೊಮ್ಮೆ ವಿಮರ್ಶಾತ್ಮಕ ಅಧ್ಯಯನ, ತುಲನಾತ್ಮಕ ಅಧ್ಯಯನ ಅಂತ. ಇಲ್ಲಿ ತುಲನಾತ್ಮಕ ಅಧ್ಯಯನವೂ ಆಗಬೇಕು, ವಿಮರ್ಶಾತ್ಮಕ ಅಧ್ಯಯನವೂ ಆಗಬೇಕು,
ಟ್ರಾನ್ಸ್ಲೇಷನ್ನೂ ಆಗಬೇಕು, ಟ್ರಾನ್ಸ್ಲಿಟ್ರೇಷನ್ನೂ ಆಗಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ತಾರಾ ಪ್ರಕಾಶನ ಒಂದು ವಿಶಿಷ್ಟವಾದಂತಹ ಹೆಜ್ಜೆಯನ್ನಿಟ್ಟು ಎರಡನೆಯ ಪುಸ್ತಕವನ್ನು, ಈ ತತ್ವವಿವೇಕದ ಅನುವಾದವನ್ನು ಮತ್ತು ವಿಮರ್ಶೆಯನ್ನು ಮತ್ತು ಟ್ರಾನ್ಸ್ಲಿಟ್ರೇಷನನ್ನು ಕೂಡ ಒಳ್ಳೆಯ ವಿದ್ವಾಂಸರಿಂದ ಮಾಡಿಸಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಅಭಿನಂದನೀಯವಾಗಿರ್ತಕ್ಕಂಥ ವಿಷಯ ಅಂತ ಈ ಸಂದರ್ಭದಲ್ಲಿ ನಾವು ತುಂಬ ಹೃದಯದಿಂದ ಇದನ್ನು ಅಭಿನಂದಿಸ್ತೇವೆ. ಇದು ಇಂಗ್ಲೀಷ್ನಲ್ಲಿ ಮುದ್ರಿತವಾಗಿದೆ. ದೇಶ ವಿದೇಶಿಗರ ಕೈಯಲ್ಲಿ ಇದು ಸೇರಬೇಕು. ಆ ನಿಟ್ಟಿನಲ್ಲಿ ಅವರ ಪ್ರಯತ್ನ ಅತ್ಯಂತ ಸಫಲವಾಗಲಿ ಅಂತ ಹೇಳ್ತಾ, ಇಂತಹ ಅನೇಕ ಗ್ರಂಥಗಳು, ಮುಂದಿನ ಪ್ರಕರಣ ತತ್ವೋದ್ಯೋತ ಬಹಳ ವಿಸ್ತಾರವಾದದ್ದು ಮತ್ತು ಬಹಳ ಜಟಿಲವಾದಂತಹದ್ದು. ಅದರ ಅನುವಾದವೂ ಕೂಡ ಆದಷ್ಟು ಬೇಗ ಹೊರಬರಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ, ನಮ್ಮ ಮುಕುಂದ ಅವರ ಪ್ರಯತ್ನ ಅದು ಅವರು ವಿದೇಶದಲ್ಲಿ 49 ವರ್ಷಗಳಿಂದ ಇದ್ದು, ಬೇಸಿಕಲಿ ಅವರು ಇಂಜಿನಿಯರ್ ಆದರೂ ಅವರ ಎಲ್ಲ ಕಾರ್ಯವನ್ನು ದೊಡ್ಡ ವ್ಯಕ್ತಿತ್ವ ಅವರದು. ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡಿದ್ದಾರೆ. ನಮ್ಮ ಭಾರತೀಯರು, ನಮ್ಮ ಕನ್ನಡಿಗರು ಆಗಿ ಹೆಮ್ಮೆಯ ವ್ಯಕ್ತಿತ್ವ ಅವರದು ಇದ್ದರೂ ಕೂಡ ವಿದೇಶಗಳಲ್ಲಿ ಅವರ ಸೇವೆ ಬಹಳ ಆಗಿದೆ. ಅಂತಹವರು ನಮಗೆ 2000 ಆಜುಬಾಜಿನಲ್ಲಿ ನಮಗೆ ಅವರ ಸಂಪರ್ಕ ಆಯಿತು. ಆದಾಗ ಅವರ ಒಂದು ನಿಜವಾದ ಸಾಧನೆ ಬಗ್ಗೆ ಒಂದು ಮಾತನ್ನು ಹೇಳ್ತೇನೆ. ನಮ್ಮ ದೇಶದಲ್ಲಿ ಪ್ರಾಚೀನವಾದ ಏನ್ಷಿಯಂಟ್ ಇಂಡಾಲಜಿ ಅಂತ ಏನಿದೆ ಅದನ್ನು ಪ್ರಿಸರ್ವ್ ಮಾಡುವಂತಹದ್ದು ತುಂಬ ಕಡಿಮೆ. ನಾವು ಇವತ್ತು ನಮಗೆ ಯಾವುದಾದ್ರು ಒಂದು ಪುಸ್ತಕ ಕೊಟ್ಟರೆ ತೊಗೊಂಡೋಗಿ ಮನೆಯಲ್ಲಿ ಹಾಕಿಬಿಡ್ತೇವೆ. ಇದರ ಓದೋದು ಇಲ್ಲ, ಪ್ರಿಸರ್ವ್ ಮಾಡೋದಿಲ್ಲ, ಇನ್ನೊಬ್ಬರಿಗೆ ಓದುವವರಿಗೆ ನಾವು ಕೊಡೋದು ಇಲ್ಲ. ಇದು ನಮ್ಮ ಒಂದು ಸಂಕುಚಿತ ಸ್ವಭಾವ. ಆದರೆ ಹಾಗಾಗಿ ಇತಿಹಾಸದ ಕಾಲಗರ್ಭದಲ್ಲಿ ಎಂತೆಲ್ಲ ಮಹತ್ತರವಾದಂತಹ ಗ್ರಂಥಗಳು ಇವತ್ತು ಕಾಲಗರ್ಭದಲ್ಲಿ ನಮಗೆ ಕಣ್ಮರೆಯಾಗಿದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಮ್ಮ ಶ್ರೀಮದ್ ಆಚಾರ್ಯರ ಪ್ರಪ್ರಥಮ ಶಿಷ್ಯರಾದಂತಹ ಪದ್ಮನಾಭ ತೀರ್ಥರು ವಾಯುಲೀಲಾ ವಿಸ್ತರಣ ಅನ್ನುವಂತಹ ಒಂದು ವಿಸ್ತೃತವಾದ ಗ್ರಂಥವನ್ನು ಅವರು ಬರೆದಿದ್ದಾರೆ. ಅದನ್ನು ಗದಗಿನ ರಾಘವೇಂದ್ರ ಕವಿಗಳು ಒಂದು ಸಾರಸ್ವತ ಪರಿಣಯ ಅನ್ನುವಂತಹ ಒಂದು ದೊಡ್ಡ ಕನ್ನಡದ ಕಾವ್ಯವನ್ನು ಬರೆದಿರ್ತಕ್ಕಂತಹ ರಾಘವೇಂದ್ರಪ್ಪ ಅನ್ನುವಂತಹ ಕವಿಗಳು ಅದನ್ನು ರೆಫರ್ ಮಾಡ್ತಾರೆ. ಕಾಶ್ಮೀರದ ರಾಜತರಂಗಿಣಿ ಗ್ರಂಥ ಭಂಡಾರದಲ್ಲಿರ್ತಕ್ಕಂತಹ ಕೃತಿಯನ್ನು ದ್ವಿಪ್ರತಿಗೈದು ತಂದಿರುವೆ ಅಂತ ಅವ್ರು ಹೇಳ್ತಾರೆ. ಪದ್ಮನಾಭ ತೀರ್ಥರ ವಾಯುಲೀಲಾ ವಿಸ್ತರಣವೆಂಬ ಸರ್ಗವನೆಂಟುಳ್ಳ ವಿಸ್ತೃತವಾದ ಕಾವ್ಯವನ್ನು ಕಾಶ್ಮೀರದ ರಾಜತರಂಗಿಣಿ ಗ್ರಂಥ ಭಂಡಾರದಿಂದ ದ್ವಿಪ್ರತಿಗೈದು ತಂದಿರುವೆ ಅಂತ ಅವರಂತಾರೆ. ಇವತ್ತು ಕಾಶ್ಮೀರದಲ್ಲಿ ಆ ಗ್ರಂಥ ಇದೆಯಾ, ಗ್ರಂಥ ಭಂಡಾರ ಇದೆಯಾ, ಅದರ ಮೂಲ ಪ್ರತಿಯಲ್ಲಿದೆ. ನಾರಾಯಣಪ್ಪ ತಂದಂತಹ ಅವರು ತಂದಂತಹ ಕಾಪಿ ಮಾಡಿದಂತಹ ಪ್ರತಿಯಲ್ಲಿದೆ, ನಮಗೆ ಯಾರಿಗೂ ಗೊತ್ತಿಲ್ಲ. ಬಟ್ ಅದರ ಉಲ್ಲೇಖ ಮಾತ್ರ, ರೆಫರೆನ್ಸ್ ಮಾತ್ರ ನಾವು ನೋಡ್ತಾ ಇದ್ದೇವೆ. ಇದು ನಮ್ಮ ದೌರ್ಭಾಗ್ಯ. ಇನ್ನು ರಾಘವೇಂದ್ರ ಸ್ವಾಮಿಗಳವರು ವೇದತ್ರಯಗಳಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅಂತ ವಾದೀಂದ್ರ ತೀರ್ಥ ಗುರುಸಾರ್ವಮರು ಗುರುಗುಣಸ್ತವನದಲ್ಲಿ ಉಲ್ಲೇಖಿಸ್ತಾರೆ. ಇವತ್ತು ನಮಗೆ ವೇದತ್ರಯದ ವ್ಯಾಖ್ಯಾನ, ನಾವು ರಾಯರ ಭಕ್ತರಾಗಿದ್ದೇವೆ, ರಾಯರ ಅನುಗ್ರಹವನ್ನು ಪಡೆದಿದ್ದೇವೆ, ರಾಯರ ಪೀಠದಲ್ಲಿ ಕೂತಿದ್ದೇವೆ, ರಾಯರ ಪ್ರಸಾದವನ್ನು ತಗೊಳ್ತೇವೆ, ರಾಯರ ಮಠಗಳಿಗೆ ಹೋಗ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ರಾಯರ ಆ ವೇದತ್ರಯ ವ್ಯಾಖ್ಯಾನ ಎಲ್ಲಿದೆ ಅಂತ ವೇರ್ ಅಬೌಟ್ ನಾಟ್ ನೋನ್ ನಾವಿವತ್ತು ಟ್ರೇಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಜರ್ಮನಿಯಲ್ಲಿದೆ ಅಂತ ಹೇಳ್ತಾರೆ. ನಮಗೆ ಪ್ರೊಫೆಸರ್ ಕೆ ಟಿ ಪಾಂಡ್ರಂಗಿಯವರು, ನಾನು ನೋಡಿ ಬಂದಿದ್ದೇನೆ, ನಾನು ಅದನ್ನು ಹೇಗಾದರೂ ಮಾಡಿ ಕಾಪಿ ಮಾಡಿ ತರಿಸ್ತೇನೆ ಅಂತಂದರು. ಪಾಪ ಅವರು ಈಗ ನೋ ಮೋರ್ ದೆನ್ 100 years ಆಗಿ ಅವರೀಗ ನೋ ಮೋರ್. ಎಲ್ಲಿ ನೋಡಿದ್ದಾರೆ, ಯಾವಾಗ ತರ್ತಾರೆ, ಯಾರೂ ನಾವು ಅವ್ರನ್ನ ಫಾಲೋ ಅಪ್ ಮಾಡಲಿಲ್ಲ. ಇವತ್ತು ನಮ್ಮ ಕೈಯಿಂದ ಅಂತಹ ಗ್ರಂಥ ಜಾರಿ ಹೋಗಿದೆ. ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳವರ ಪರಮಗುರುಗಳಾದಂತಹ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ಚತುರಧಿಕ ಶತ ಗ್ರಂಥ ರತ್ನ ಪ್ರಣೇತ ಎಂಬುದಾಗಿ ಬಿರುದಿಗೆ ಅವರು ಭಾಜರಾಗಿದ್ದಾರೆ. 104 ಸ್ವತಂತ್ರ ಗ್ರಂಥಗಳನ್ನು ಬರೆದಿದ್ದಾರೆ ಅಂತ. ಇವತ್ತು 104 ಸ್ವತಂತ್ರ ಗ್ರಂಥಗಳು ಯಾವುದು ಎಲ್ಲಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಕೆಲವು ಮಾತ್ರ ನಮಗೆ ಉಪಲಬ್ಧವಾಗ್ತಾ ಇದೆ. ಅವರು ಚತುರ್ವೇದ ಭಾಷ್ಯ ಎಂಬುದಾಗಿ ಅವರು ಮಾಡಿದ್ದಾರೆ ಅಂತ ಉಲ್ಲೇಖ ಇದೆ. ಅದು ಎಲ್ಲಿ ನಮಗೆ ಸಿಗ್ತಾ ಇಲ್ಲ. ಹೀಗಾಗಿ ಅನೇಕ ಗ್ರಂಥಗಳನ್ನು ಈಗ ನಮಗೆ ಉಪಲಬ್ಧವಾದದ್ದು, ಮುದ್ರಿತವಾದದ್ದು, ಪ್ರಿಸರ್ವ್ ಆಗಿದಂತಹ ಗ್ರಂಥಗಳ ಸಂಖ್ಯೆ ಎಷ್ಟಿದೆ ಅದರ 2 ಪಟ್ಟು ಕಳೆದಂತಹ ಗ್ರಂಥಗಳಿದ್ದಾವೆ. ಆ ಹಳೆಯ ಪುಸ್ತಕಗಳಿದ್ದರೆ ನಾವು ತೆಗೆದು ನದಿಯಲ್ಲಿ ಹಾಕ್ತೇವೆ, ಒಲೆಗೆ ಹಾಕ್ತೇವೆ, ಅಥವಾ ಬೀದಿಯಲ್ಲಿ ಬಿಸಾಡ್ತೇವೆ. ಏನು ಅಂತ ಗೊತ್ತಾಗೋದಿಲ್ಲ. ದೊಡ್ಡ ದೊಡ್ಡ ಜ್ಞಾನಿಗಳು ಎಷ್ಟು ಕಷ್ಟಪಟ್ಟು ಅವರು, ಇವತ್ತು ಪ್ರಿಂಟಿಂಗ್ ಟೆಕ್ನಾಲಜಿ ಇದೆ, ಸ್ಕ್ಯಾನಿಂಗ್ ಟೆಕ್ನಾಲಜಿ ಇದೆ,
ಅದು ಡಿಜಿಟಲೈಸೇಷನ್ ಮಾಡ್ಬೋದು, ಅದು ಇದೆಲ್ಲ ಟೆಕ್ನಾಲಜಿ ಇದೆ. ಆದರೂ ನಾವು ನಮ್ಮ ಗ್ರಂಥಗಳನ್ನು ನಾವು ಉಳಿಸ್ತಾ ಇಲ್ಲ. ಆ ಕಾಲದಲ್ಲಿ ಪ್ರತಿಯೊಂದು ಗ್ರಂಥವನ್ನು ಅವತ್ತು ಎಲೆಕ್ಟ್ರಿಸಿಟಿ ಇಲ್ಲ, ಪ್ರಿಸರ್ವೇಷನ್ ಮಾಡುವಂತಹ ಒಂದು ಟೆಕ್ನಾಲಜಿ ಇಲ್ಲ, ಯಾವುದೂ ಇಲ್ಲ. ಆದರೂ ಅವ್ರ ಬಗ್ಗೆ ತಾಳೆ ಎಲೆಗಳಲ್ಲಿ ಅದನ್ನು ಬರೆದು ನಮಗೆ ಮುಂದಿನ ಜನ್ರೇಷನ್ನಿಗೆ ಅವರು ಕೊಟ್ಟದ್ದು. ಅಲ್ಲಿ ಬರೀತಾರೆ, ನಾನು ಬೆನ್ನು ಬಾಗಿ ಕತ್ತು ಬಾಗಿ ತುಂಬ ಶ್ರಮಪಟ್ಟು ಬರೆದಿದ್ದೇನೆ. ಇದನ್ನು ತೈಲಾದ್ ರಕ್ಷೇತ್ ಜಲಾದ್ ರಕ್ಷೇತ್ ಶಿಥಿಲ ಬಂಧನ ಮೂಕ ಹಸ್ತೆ ನದಾತವ್ಯಂ ಇತಿ ವದತಿ ಪುಸ್ತಕಂ ಅಂತ ಬರೀತಾರೆ. ಎಣ್ಣೆಯಲ್ಲಿ ಬಿದ್ದರೂ ಕಾಪಾಡ್ಬೋದು, ನೀರಿನಲ್ಲಿ ಬಿದ್ದರೂ ಕಾಪಾಡ್ಬೋದು, ಅಗ್ನಿಯಲ್ಲಿ ಬಿದ್ದರೂ ಕೂಡ ಕಾಪಾಡ್ಬೋದು. ಆದರೆ ಮೂರ್ಖರ ಕೈಯಲ್ಲಿ ಈ ಪುಸ್ತಕ ಸೇರಿದರೆ ಇದನ್ನು ಕಾಪಾಡಲಿಕ್ಕೆ ಆಗೋದಿಲ್ಲ ಅಂತ ಬರೀತಾರೆ. ಇಷ್ಟೆಲ್ಲ ಯತ್ನೇನ ಪರಿಪಾಲ್ಯತಾಂ, ತುಂಬ ಕಷ್ಟಪಟ್ಟು ಬರೆದಿದ್ದೇವೆ, ಇದನ್ನು ನೀವು ಕೂಡ ತುಂಬ ಕಷ್ಟಪಟ್ಟು ಇದನ್ನು ಪ್ರಿಸರ್ವ್ ಮಾಡಿ ರಕ್ಷಣೆ ಮಾಡಿ ಅಂತ ಬರೀತಾರೆ. ಅದನ್ನೆಲ್ಲವನ್ನು ಕೂಡ ನಾವು ಮರೆತಿದ್ದೇವೆ. ಅವರ ಕಷ್ಟವನ್ನು ಮರೆತಿದ್ದೇವೆ, ಅದರಲ್ಲಿರುವ ಮಹತ್ವವನ್ನು ಮರೆತಿದ್ದೇವೆ, ಅಥವಾ ಪ್ರಿಸರ್ವೇಷನ್ ಎಲ್ಲವನ್ನು ಮರೆತುಬಿಟ್ಟು ಇವತ್ತು ನಾವು ಕೈ ಚೆಲ್ಲಿ ಕುಳಿತಿದ್ದೇವೆ. ಅಂತಹ ಸಂದರ್ಭದಲ್ಲಿ ವಿದೇಶಿಗರು ಏನು ಮಾಡಿದ್ದಾರೆ ಅಂತಂದರೆ, ಆ ಕಾಲದಲ್ಲಿ 70s ನಮ್ಮ ದೇಶಕ್ಕೆ ಬಂದು ದೇಶದಲ್ಲಿ ಯಾರ್ಯಾರ ಮನೆಗಳಲ್ಲಿ ಯಾವ್ಯಾವ ಗ್ರಂಥಾಲಯಗಳಲ್ಲಿ ಅಥವಾ ಮತ್ತಾವುದಾದ್ರೂ ಒಂದು ಪಬ್ಲಿಕ್ ಪ್ಲೇಸ್ನಲ್ಲಿ ಇರ್ತಕ್ಕಂತಹ ಗ್ರಂಥಗಳನ್ನು ಆ ಕಾಲದಲ್ಲಿ ದೊಡ್ಡ ದೊಡ್ಡ ವಿಮರ್ಶಕರು ಮತ್ತು ಸೈಂಟಿಸ್ಟ್ಗಳ ತರಹ ಅವರೆಲ್ಲ ಬಂದು ಅದನ್ನೆಲ್ಲ ಯಾವುದೋ ರೀತಿಯಲ್ಲಿ ಕಾಪಿ ಮಾಡಿಬಿಟ್ಟು ತಮ್ಮ ಲೇಟೆಸ್ಟ್ ಆ ಕಾಲದ ಲೇಟೆಸ್ಟ್ ಕ್ಯಾಮರಾಗಳಲ್ಲಿ ಅದನ್ನು ಸೆರೆ ಹಿಡಿದು ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ವಿದೇಶದಲ್ಲಿ ಅವರು ಸ್ಟೋರ್ ಮಾಡಿದ್ದಾರೆ. ಅಂತಹ ಮಾಡಿದಂತಹ ಒಂದು ಗ್ರಂಥಗಳಲ್ಲಿ ಉದಾಹರಣೆಗೆ ನಮ್ಮ ಮಠಕ್ಕೆ ಸಂಬಂಧಪಟ್ಟಂತಹ ಅನುಬದ್ಧ ಸಂಸ್ಥೆ ಪರಿಮಳ ಪ್ರಕಾಶನ ಮಂದಿರ ನಂಜನಗೂಡು, ಅಲ್ಲಿರ್ತಕ್ಕಂಥ ಗ್ರಂಥಗಳನ್ನು ಅವರು ಕಾಪಿ ಮಾಡಿ ತೊಗೊಂಡೋಗಿದ್ದಾರೆ. ಇವತ್ತು ನಮ್ಮಲ್ಲಿ ಆ ಮ್ಯಾನ್ಸ್ಕ್ರಿಪ್ಟ್ಸ್ ಇಲ್ಲ. ಆದರೆ ನಮ್ಮ ಮುಕುಂದವರ ಒಂದು ಪರಿಶ್ರಮದಿಂದ ಅಲ್ಲಿ ಈ ದೇಶದ ಮಹತ್ತರವಾದಂತಹ ಗ್ರಂಥಗಳನ್ನು ಏನು ಕಾಪಿ ಮಾಡಿಕೊಂಡು ಹೋಗಿದ್ದಾರೆ, ಅದರ ಕೆಲವು ಗ್ರಂಥಗಳನ್ನು ಮುಕುಂದ ಅವರ ಮೂಲಕವಾಗಿ 2000 ಕೆಲವನ್ನು ನಾವು ಮತ್ತೆ ಮರಳಿ ನಮ್ಮ ದೇಶಕ್ಕೆ ನಮ್ಮ ಮಠಕ್ಕೆ ನಾವು ತರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಹೀಗಾಗಿ ಅವರ ಪರಿಚಯ ನಮಗೆ ಸಾಧಾರಣ ಒಂದು 15-20 ವರ್ಷದಿಂದ ವಿಶೇಷವಾದ ಪರಿಚಯ ಇದೆ. ಅಂತಹ ವ್ಯಕ್ತಿಗಳು ಈಗ ನಮ್ಮ ದೇಶಗಳಲ್ಲಿ ಇರ್ತಕ್ಕಂತಹ, ಅದರಲ್ಲೂ ನಮ್ಮ ಕನ್ನಡ ನಾಡಿನಲ್ಲಿ ಮುಖ್ಯವಾಗಿ ಇರ್ತಕ್ಕಂತಹ ಯಾವ್ಯಾವ ಮಠಗಳು, ಮನೆಗಳು ಮತ್ತು ಇನ್ಯಾವುದಾದ್ರೂ ಸಂಸ್ಥೆಗಳಲ್ಲಿರ್ತಕ್ಕಂತಹ ಎಲ್ಲ ಪಾಮುಲಿ ಮ್ಯಾನ್ಸ್ಕ್ರಿಪ್ಟ್, ಪೇಪರ್ ಮ್ಯಾನ್ಸ್ಕ್ರಿಪ್ಟ್ ಜೊತೆಯಲ್ಲಿ ಒಂದು ಭೂರ್ಜಪತ್ರ ಅಂತ ಹೇಳ್ತೇವೆ, ಅದರಲ್ಲಿರ್ತಕ್ಕಂತಹ ಮ್ಯಾನ್ಸ್ಕ್ರಿಪ್ಟ್ಸ್ಗಳನ್ನೆಲ್ಲವನ್ನು ಕೂಡ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಆ ದೇಶದಿಂದ ಇಲ್ಲಿ ತಂದು ಅನೇಕ ದೊಡ್ಡ ದೊಡ್ಡ ಇಂಜಿನಿಯರ್ಸು ಮತ್ತು ಸಾಫ್ಟ್ವೇರ್ ಇದರಲ್ಲಿ ಫೀಲ್ಡ್ನಲ್ಲಿರ್ತಕ್ಕಂಥವ್ರನ್ನೆಲ್ಲರನ್ನೂ ಒಂದು ಗುಂಪು ಕಟ್ಟಿಕೊಂಡು ಒಂದು ತಾರಾ ಪ್ರಕಾಶನ ಅನ್ನುವಂಥ ಒಂದು ಸಂಸ್ಥೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಿ ಈಗ ಸಾವಿರಾರು ಹಸ್ತಪ್ರತಿಗಳನ್ನು ಸಂಗ್ರಹಿಸಿ ಅದನ್ನು ಡಿಜಿಟಲೈಸೇಷನ್ ಮಾಡಿ ಮತ್ತು ಅದು ಹಾಳಾಗದಂತೆ ಮತ್ತು ಅವರವರ ಪ್ರತಿಯನ್ನು ಮೂಲವಾಗಿ ಅವರವ್ರ ಮಠಕ್ಕೆ ಅಥವಾ ಅವರವ್ರ ಮನೆಗೆ ಯಾರನ್ನ ತೊಗೊಂಡು ಬಂದಿರ್ತಾರೆ ಅವರಿಗೆ ಕೊಟ್ಟು ಅದನ್ನು ಟೆಕ್ನಾಲಜಿಯಲ್ಲಿ ಅದನ್ನು ಉಳಿಸುವ ಮೂಲಕ ಇವತ್ತು ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದವರು ನಮ್ಮ ಮುಕುಂದವರು. ಅಂತಹ ಮುಕುಂದವರು ಇನ್ನೂ ಅನೇಕ ಕಾರ್ಯಗಳನ್ನು ವಿದೇಶದಲ್ಲಿ ನಮ್ಮ ಗ್ರಂಥಗಳು ಏನೆಲ್ಲ ಇದ್ದಾವೆ ಅವುಗಳನ್ನು ಮತ್ತೆ ಮರಳಿ ಕಾಪಿಯನ್ನಾದರೂ ಇಲ್ಲಿ ತರುವಂತಹ ಒಂದು ಸಂಕಲ್ಪವನ್ನು ಅವರು ಹೊಂದಿದ್ದಾರೆ. ಅವರು ಕೇವಲ 70 ವರ್ಷ ಈಗ ಅಷ್ಟೇ, ಅವರಿಗೆ ತುಂಬ ವಯಸ್ಸಾಗಲಿಲ್ಲ. ಈಗ 70 ವರ್ಷ ಬಂದ ಮೇಲೆ ಅವರಿಗೆ ನವಚೈತನ್ಯದಿಂದ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಮಧ್ವಾಚಾರ್ಯರ ಜನ್ಮಸ್ಥಳವಾದ ಪಾಜಕದಲ್ಲಿ ಒಂದು ದೊಡ್ಡ ಡಿಜಿಟಲ್ ಲೈಬ್ರರಿಯನ್ನು ಮಾಡಬೇಕು ಅಂತ ಈಗ ಅವರು ಸಂಕಲ್ಪ ಮಾಡಿ ಕಟ್ಟಡದ 5,000 ಸ್ಕ್ವೇರ್ ಫೂಟಿನ ದೊಡ್ಡ ಕಟ್ಟಡವನ್ನು ಮಾಡಿ ಪ್ರತಿಯೊಂದು ಗ್ರಂಥಗಳನ್ನು ಕೂಡ ಅದರಲ್ಲಿಯೂ ನಮ್ಮ ಸನಾತನ ಹಿಂದೂ ಸಂಸ್ಕೃತಿ, ಅದರಲ್ಲೂ ಶ್ರೀಮನ್ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತ, ಅದಕ್ಕೆ ಸಂಬಂಧಪಟ್ಟ ಟೀಕಾ ಟಿಪ್ಪಣಿ ಮೊದಲಾದ ಗ್ರಂಥಗಳು, ಮಹಾಭಾರತ, ರಾಮಾಯಣ, ಭಾಗವತ, ಪುರಾಣಗಳು, ಈ ಎಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು ಅಲ್ಲಿ ಪ್ರಿಸರ್ವ್ ಮಾಡುವಂತಹ ಒಂದು ದೊಡ್ಡ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ಕಾರ್ಯ ಯಶಸ್ವಿಯಾಗಲಿ. ಅವರ ಟೀಮ್ ಬಹಳ ಸ್ಪೋರ್ಟಿವ್ ಆಗಿ ಕೆಲಸವನ್ನೆಲ್ಲ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ನಾವು ಅಭಿನಂದಿಸ್ತಾ, ನಮ್ಮ ಯುವ ವಿದ್ವಾಂಸರು, ಒಳ್ಳೆ ವಾಗ್ಮಿಗಳು, ಟ್ರಾನ್ಸ್ಲೇಷನ್ ಮೊದಲಾದಂತಹವುಗಳಲ್ಲಿ ಅತ್ಯಂತ ಚತುರರು ಆದಂತಹ ಡಾಕ್ಟರ್ ವಿನಯಾಚಾರ್ಯ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ, ಚಿರಂಜೀವಿ ಜಗನ್ನಾಥಾಚಾರ್ಯ ಕೂಡ
ಈ ಮೊದಲನೇ ತತ್ವಸಂಖ್ಯಾನದ ಅನುವಾದಕ್ಕೆ ಬೇಕಾದ ಎಲ್ಲ ಮೂಲಭೂತವಾದಂತಹ ವಿಷಯಗಳನ್ನು ತಾನು ಒದಗಿಸಿ ಅದನ್ನು ಇಂಗ್ಲೀಷಿನಲ್ಲಿ ಬರುವಂತೆ ತನ್ನ ಪಾಲಿನ ಪಾತ್ರವನ್ನು ಪೋಷಿಸಿದಂಥ ಚಿರಂಜೀವಿ ಜಗನ್ನಾಥಾಚಾರ್ಯರನ್ನು ಕೂಡ ನಾವು ಅಭಿನಂದಿಸಿ ಆಶೀರ್ವದಿಸಿ ಈ ಎಲ್ಲ ಕಾರ್ಯಕ್ರಮದಕ್ಕೆ ಬೇರೆ ಬೇರೆ ಊರುಗಳಿಂದ ಆಗಮಿಸಿರ್ತಕ್ಕಂತಹ ಶ್ರದ್ಧಾಳುಗಳಾದ ತಮ್ಮೆಲ್ಲರನ್ನು ಕೂಡ ಅಭಿನಂದಿಸಿ ಆಶೀರ್ವದಿಸಿ ಮಾಧ್ಯಮಗಳ ಮೂಲಕವಾಗಿ ದೇಶ ವಿದೇಶಗಳಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರತಕ್ಕಂತಹ ಎಲ್ಲ ವೀಕ್ಷಕರನ್ನು ಕೂಡ ಅಭಿನಂದಿಸಿ ಆಶೀರ್ವದಿಸಿ ಇಂತಹ ಕಾರ್ಯಗಳು ಕೇವಲ ಒಬ್ಬ ಮುಕುಂದವರಿಂದ ಮಾತ್ರ ಪೂರ್ಣ ಆಗಲಿಕ್ಕೆ ಸಾಧ್ಯವಾಗೋದಿಲ್ಲ. ಮುಕುಂದನಂತ ಅವ್ರದ್ದು ಒಂದು ಇನ್ಸ್ಪಿರೇಷನ್, ಅವ್ರದ್ದೊಂದು ಸ್ಫೂರ್ತಿಯಾಗಿ ತೆಗೆದುಕೊಂಡು ಬೇರೆ ಬೇರೆ ಕಡೆಗೆ ಅನೇಕ ಮುಕುಂದರು ಅದು ಹುಟ್ಟಿ ಬರಬೇಕು, ಆ ಕಾರ್ಯವನ್ನು ಮಾಡಬೇಕು ಅಂತ ಮತ್ತೊಮ್ಮೆ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇಂತಹ ಪ್ರಿಸರ್ವೇಷನ್ ಮತ್ತು ಟ್ರಾನ್ಸ್ಲೇಷನ್ ಮತ್ತು ಪಬ್ಲಿಕೇಷನ್ ಇತ್ಯಾದಿಗಳಿಗೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠ ಯಾವತ್ತೂ ಕೂಡ ಮೊದಲ ಹೆಜ್ಜೆಯನ್ನು ಇಟ್ಟಿರುತ್ತೆ. ಅದಕ್ಕೆ ಬೇಕಾದ ಸಹಾಯ ಸಹಕಾರವನ್ನು ನಮ್ಮ ಮಠದಿಂದ ಎಲ್ಲ ರೀತಿಯಲ್ಲೂ ಇರುತ್ತೆ ಎಂಬುದನ್ನು ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸ್ವಾಮಿಗಳವರಿಗೆ ಅನಂತ ಧನ್ಯವಾದಗಳು. ರಾಯರ ಚರಿತ್ರೆಯಲ್ಲಿ ಒಂದು ಮಾತು ಬರುತ್ತೆ, ನಿಘಂಟು ನಾನಾ ಲಿಪಿಲಬ್ಧ ನೈಪುಣಂ ಪಿತುಸ್ಸಮಾನಂ ಕಲಯನ್ನಿವ ಅಂತ. ಅವರ ಪುಟ್ಟ ಹುಡುಗ ವೆಂಕಟನಾಥಾಚಾರ್ಯ 7 ವರ್ಷ ಇದ್ದಾಗ ಅನಂತವಾದಂತಹ ನಾನಾ ಲಿಪಿಗಳು ಬಾಯಲ್ಲಿತ್ತು, ಅನಂತವಾದಂತಹ ಕೋಶಗಳು ಬಾಯಲ್ಲಿತ್ತು ಅಂತ. ಆದರೆ ಸ್ವಾಮಿಗಳವರು ಅದನ್ನೆಲ್ಲವನ್ನೂ ಉಳಿಸ್ಬೇಕು, ಬೆಳೆಸಬೇಕು, ಇಡೀ ಮುಂದಿನ ಸಮಾಜಕ್ಕೆ ಅದು ಜವಾಬ್ದಾರಿ ಕೆಲಸ. ಅದನ್ನು ಹೊತ್ತದವರು ಪರಮ ಪೂಜ್ಯರಾದಂತಹ ಶ್ರೀಪಾದಂಗಳವರು. ಅವರಿಗೆ ಎಷ್ಟು ಹೇಳಿದ್ರೂ ಕಮ್ಮಿ. ಅವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಈಗ ನಮ್ಮ ತಾರಾ ಪ್ರಕಾಶನದ ವತಿಯಿಂದ ಪ್ರೊಫೆಸರ್ PR ಮುಕುಂದವರು, ಟ್ರಸ್ಟಿಯವರು ಎಲ್ಲರೂ ಸೇರಿಕೊಂಡು ಸ್ವಾಮಿಯವರಿಗೆ ಮಾಲಾರ್ಪಣೆ ಮಾಡಬೇಕು ಅಂತ ಕೇಳ್ತಾ ಇದ್ದೆ. ವೇದಾಂತೆ ಚ ಪ್ರತಿಷ್ಠಿತ ತಸ್ಯ ಪ್ರಕೃತಿಲೀನಸ್ಯ ಯಪ್ಪರಃ ಸ ಮಹೇಶ್ವರಃ. ತಾರಾ ಪ್ರಕಾಶನದ ಈ ಒಂದು ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮಕ್ಕೆ ರಾಯರ ಪ್ರಸಾದ ರೂಪವಾಗಿ 1 ಲಕ್ಷ ರೂಪಾಯಿಯನ್ನು ನಾವು ಆ ಸಂಸ್ಥೆಗೆ ದೇಣಿಗೆಯಾಗಿ ನೀಡ್ತಾ ಇದ್ದೇವೆ. ರಾಯರ ಕರುಣೆ ಇದೇ ರೀತಿಯಾಗಿ ಮುಂದೆ ನಡೀಲಿ. ಮುಂದಿನ ಸರ್ವಮೂಲ ಗ್ರಂಥಗಳು ಇದೇ ರೀತಿಯಾಗಿ ಯಶಸ್ವಿಯಾಗಿ ನಡೀಲಿ. ಸ್ವಾಮಿಗಳವರ ಆಶೀರ್ವಾದ, ಅವರ ಅಂತರ್ಯಾಮಿಯಾದಂತಹ ರಾಘವೇಂದ್ರ ಸ್ವಾಮಿಗಳವರ ಅವರ ಅಂತರ್ಯಾಮಿಯಾದಂತಹ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಮೂಲರಾಮಚಂದ್ರ ದೇವರ ಅನುಗ್ರಹ ಸದಾಕಾಲ ನಮ್ಮ ಮೇಲಿರಲಿ ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ.